ದಿನ ಬಾಕಿ, 2-3 ದಿನ ಬಾಕಿ ಇದೆ. 4ನೇ ದಿನ ಸಿನಿಮಾ ರಿಲೀಸ್ ಇದೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಕೂತ್ಕೋಬೋದಾ? ಸ್ವಲ್ಪ ಜಾಸ್ತಿನೇ ಬನ್ನಿ. ಇಲ್ಲೂ ಅಷ್ಟೇ. ಓಕೆ ಅಲ್ಲ? ಅಲ್ಲಿಂದನೇ ಮತ್ತೆ ಟೆಕ್ನಿಷಿಯನ್ಸ್ನೇ ಮಾತಾಡ್ತೀನಿ. ಫಸ್ಟ್ ಆಡಿಯನ್ಸ್ ಟೆಕ್ನಿಷಿಯನ್ಸ್ ಅಂತ ಹೇಳ್ತಾರೆ. DOP ನೀವು ಈ ಸಿನಿಮಾದ ಕಣ್ಣು. ಇನ್ನೇನು 14ನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ ಸಿನಿಮಾ. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿರ್ತೀರ, ಎಲ್ಲರೂ ಚೆನ್ನಾಗಿ ಎಫರ್ಟ್ ಹಾಕಿ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ. ನೀವು ಸಪೋರ್ಟ್ ಎಲ್ಲರೂ ಬೇಕಾಗುತ್ತೆ ನಮಗೆ. ಮೂವಿಯಲ್ಲಿ ಎಲ್ಲರೂ ಅವ್ರ ಎಫರ್ಟ್ ತುಂಬಾನೇ ಹಾಕಿದ್ದಾರೆ. ಚಾಲೆಂಜಸ್ ತುಂಬ ಇತ್ತು. ನಾವು ಹೇಳೋ ಥರ ಹೊಸದಾಗಿ ಏನಾದ್ರು ಕೊಡಬೇಕಂತ ಪ್ರಯತ್ನ ಮಾಡಿದ್ದೀವಿ. ನೀವು ಮೂವಿ ನೋಡಿ ನೀವೇ ಹೇಳ್ಬೇಕು. ಥ್ಯಾಂಕ್ ಯು. ನನಗೆ ಸಿನಿಮಾಟೋಗ್ರಫಿ ಚಾಲೆಂಜಿಂಗ್ ಏನಂದರೆ ಸಿಂಗಲ್ ಶಾಟ್ಸ್ ಇತ್ತು. ಆ್ಯಂಡ್ ಮರಳಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಇವಾಗ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೋದರೆ ಪ್ರತಾಪ್ ಸರ್ಗೆ ಸೆಟ್ ಹಾಕೋದು, ಲೈಕ್ ಮರಳಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಅದು ತುಂಬ ಚಾಲೆಂಜ್ ಇತ್ತು. ಆರ್ಟಿಸ್ಟ್ ಅಂತ ಬಂದರೆ ವರ್ಷ ಸರ್ಗೆ ಪರ್ಫಾರ್ಮೆನ್ಸ್, ನಾನು ಸ್ಟೆಫಿ ಮ್ಯಾಮ್, ಅದೇ ಎಲ್ಲರೂ ಸಿಂಗಲ್ ಶಾಟ್ ಫೈಟ್ ಬಿಟ್ಟು ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಶಾಟ್ಸ್ ಇದೆ. ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಆಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದೆ. ಎಸ್ ಮ್ಯಾಮ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು. ಅಮಿಕ್ಷಾ, ಇದರಲ್ಲಿ ಸೆಕೆಂಡ್ ಲೀಡ್ ಪ್ಲೇ ಮಾಡಿದ್ದೀರಾ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಎಲ್ರಿಗೂ ಅದೇ ಪ್ರಶ್ನೆ, ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಯಾವುದಾದ್ರೂ ಒಂದು ಒಳ್ಳೆ ಪಾತ್ರ ನಿಭಾಯಿಸಿದಾಗ ಅದು ಯಾವಾಗ ರಿಲೀಸ್ ಆಗುತ್ತೆ, ಆಡಿಯನ್ಸ್ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ತುಂಬಾ ಕಾತರದಿಂದ ಕಾಯ್ತಾ ಇರ್ತೀರಾ. ಏನ್ ಅನಿಸ್ತಾ ಇದೆ ಈಗ? ಸ್ವಲ್ಪ ಭಯ ಆಗ್ತಾ ಇದೆ. ಬಿಕಾಸ್ ಬಿಗ್ ಸ್ಕ್ರೀನಲ್ಲಿ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಸ್ಪೆಷಲಿ ನನ್ನ ಅಂತ. ಆ್ಯಂಡ್ ಈ ಟೀಮಲ್ಲಿ ಪಾರ್ಟ್ ಆಗಿರೋದಕ್ಕೂ ತುಂಬ ಖುಷಿ ಆಗ್ತದೆ. ಬಿಕಾಸ್ ವೆರಿ ಲವ್ಲಿ ಟೀಮ್, ಲವ್ಲಿ ಪ್ರೊಡಕ್ಷನ್ ಹೌಸ್. ಮೂವಿ ಆಲ್ಸೋ ಆ್ಯಂಡ್ ಸ್ಕ್ರಿಪ್ಟ್ ವೈಸ್ ಆಲ್ಸೋ ತುಂಬ ಅದ್ಭುತವಾಗಿದೆ. ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಏನೇನು ಬೇಕು ಒಂದು ಮೂವಿಗೆ, ಮ್ಯೂಸಿಕ್, ಸ್ಟೋರಿ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಭಯ ಆಗ್ತಾಯಿದೆ, ಸಾರಿ. ಸೊ ನನ್ನ ಕ್ಯಾರೆಕ್ಟರ್ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬಂದು ಹೋಗುತ್ತೆ ಆ್ಯಂಡ್ ತುಂಬ ಇಂಪ್ಯಾಕ್ಟ್ ಬರುತ್ತೆ. ಸೊ ಈ ಥರ ಸ್ಮಾಲ್ ಕ್ಯಾರೆಕ್ಟರ್ಸ್ನ ಒಂದು ಒಳ್ಳೆ ರೀತಿಯಲ್ಲಿ ಡಿಫೈನ್ ಮಾಡಿ ತೋರಿಸೋದು ಕಷ್ಟ. ಬಟ್ ನಮ್ಮ ಚೇತನ್ ಸರ್ ತುಂಬ ಸ್ವೀಟಾಗಿ ಆ್ಯಂಡ್ ತುಂಬ ಡಿಗ್ನಿಫೈಡಾಗಿ ಕ್ಯಾರೆಕ್ಟರ್ನ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಯಾರು ಏನೋ ಪ್ರೆಷರೈಸ್ ಮಾಡೋದಾಗಲಿ ಅಥವಾ ಅವ್ರದ್ದು ಕಮ್ಮಿ ಅವ್ರು ಜಾಸ್ತಿ ಅಂತಲ್ಲ, ತುಂಬ ಡೀಟೇಲಿಂಗಾಗಿ ವರ್ಕ್ ಮಾಡಿದ್ದಾರೆ. ಸೊ ಐಮ್ ಎಕ್ಸೈಟೆಡ್. ನೋಡಬೇಕು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಖಂಡಿತ ನಂಬಿಕೆ ಇದೆ. ಬಿಕಾಸ್ ಈ ಥರ ಒಂದು ಲವ್ ಓರಿಯೆಂಟೆಡ್ ಕಮರ್ಷಿಯಲ್ ಫೈಟ್, ಸೊ ಎಲ್ಲನೂ ಇದೆ, ಏನು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಮ್ಯೂಸಿಕ್ ಅಂತೂ ನಾನು ಅವತ್ತಿಂದ ಇವತ್ತರೆಗೂ ಕೇಳ್ತಾನೆ ಇದ್ದೀನಿ. ಎವ್ರಿ ಸಿಂಗಲ್ ಟೈಮ್ ಅದನ್ನು ಕೇಳಿದಾಗೆಲ್ಲ ಹೊಸದಾಗಿ ಕೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ನಾನು ಹೆಡ್ ಶೇಕ್ ಮಾಡಿದೆ ಕೂರಕ್ಕಾಗೋದಿಲ್ಲ, ಆ ಥರ ಇದೆ ಮ್ಯೂಸಿಕ್. ಸೊ ಆಡಿಯನ್ಸಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್. ಓಕೆ, ಥ್ಯಾಂಕ್ ಯು. ಸ್ಟೆಫಿ, ಆಲ್ರೆಡಿ ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಆಗಿದ್ದೀರಾ. 14ನೇ ತಾರೀಕು ಕನ್ನಡ ಆಡಿಯನ್ಸಿಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ಸೊ ಎಕ್ಸೈಟ್ಮೆಂಟ್ ಹೇಗಿದೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಹೌಸ್ ಎವ್ರಿ ಒನ್? ಗುಡ್. ಓಕೆ, ಫಸ್ಟ್ ಆಫ್ ಆಲ್ ಪ್ರೆಸ್ ಅಂಡ್ ಮೀಡಿಯಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಲೈಕ್ ಐ ಟೋಲ್ಡ್ ಯು, ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ.
ಆ್ಯಂಡ್ ಬಿನ್ ವೆರಿ ಫಾರ್ಚುನೇಟ್. ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಗಾಟ್ ಟು ನೋ ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಸೊ ಇನಿಷಿಯಲಿ ನನಗೆ ಕನ್ನಡ ಗೊತ್ತೇ ಇರಲಿಲ್ಲ, ಬಟ್ ಐ ಆಮ್ ವೆರಿ ಫಾರ್ಚುನೇಟ್ ದಟ್ ಈ ಫಿಲ್ಮ್ ಲವ್ಲಿ ಅಲ್ಲಿ ಐ ಗಾಟ್ ಟು learn this beautiful Kannada language. I'll be forever thankful for that. ಈ ಫಿಲ್ಮಲ್ಲಿ ನನ್ನ ಹೆಸರು ಜನನಿ ಅಂತ, ಆ್ಯಂಡ್ ಈ ಪಾತ್ರ ನನಗೆ ತುಂಬ ಹತ್ರ ಇಟ್ ಈಸ್. ಆ್ಯಂಡ್ ಐ ಥಿಂಕ್ ಜನನಿ ಈಸ್ ಒನ್ ಆಫ್ ದ ಟಫೆಸ್ಟ್ ಕ್ಯಾರೆಕ್ಟರ್ಸ್ that I've played till date in my film career. Adre playing Janani was not easy. Janani goes through this journey of tumba emotions, tumba pain, lot of happiness, all these different zones that she plays, and ee patra play madake nange sikkidu nanna drushta, and I would be forever thankful to Abhu Anasa Creations, Ravinder sir, Balu sir, all my producers for giving me this beautiful Kannada debut. They have treated me like family, and is why I continuously kept saying Karnataka nange second mane, because nange I feel that ನನ್ನ co-actor Vashishta Simha sir, Vashishta Simha sir ಜೊತೆ ಆ್ಯಕ್ಟ್ ಮಾಡ್ತೀನಿ. ಇಟ್ ವಾಸ್ ಅನ್ ಆನರ್ ಸರ್. ಯು ಆರ್ ಅನ್ ಅಮೇಝಿಂಗ್ ಸೆಕ್ಯೂರ್ಡ್ ಆ್ಯಕ್ಟರ್, ಆ್ಯಂಡ್ ವರ್ಕಿಂಗ್ ಬಿಸೈಡ್ ಹಿಮ್ ವಾಸ್ ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಮ್ಮ ನಿರ್ದೇಶಕ ಚೇತನ್ ಸರ್, ಈಸ್ ನಾಟ್ ಹಿಯರ್, but he is such a visionary director, and playing Janani became little easy for me because of Chetan sir. So yes sir, thank you so much. Ashwin sir, I've always thanked you. You've made me look so pretty, so thank you so much. I'm sure you all have seen the visuals, and that's because of Ashwin sir. Music Anup sir, Pratap sir for the art. Working with Dhattana, Master Dhattana, it's been an honor sir. Please Nimma Ashirvada, I really want, it's been an honor to work with you. Such a lovely experience agittu. And yes, Kannada ನನಗೆ ಕೇಳಕ್ಕೆ ತುಂಬಾನೇ ಇಷ್ಟ, ಮಾತಾಡೋಕ್ಕೆ ತುಂಬಾನೇ ಇಷ್ಟ. And at last press and media, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಆ್ಯಂಡ್ ಜೂನ್ 14ಕ್ಕೆ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಆ್ಯಂಡ್ ನಿಮ್ಮ ಆಶೀರ್ವಾದ, ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ಟೆಫಿ. ನಿಜವಾಗ್ಲೂ ನೀವು ಕನ್ನಡ ಮಾತಾಡಿರೋ ರೀತಿ ಅಥವಾ ಕಲಿತಾ ಇರೋ ಸ್ಪೀಡ್ಗೆ ಕನ್ನಡ ಚಿತ್ರರಂಗದ ಸಿನಿ ಪ್ರೇಕ್ಷಕರಿಗೆ, ಕನ್ನಡಿಗರಿಗೆ ತುಂಬಾ ಹತ್ರ ಆಗ್ತೀರಾ, ತುಂಬಾ ಬೇಗ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಇವಾಗ ಸ್ವಲ್ಪ ಆರಾಮಾಗಿ ಉಸಿರಾಡ್ತಾರೆ ಅವರು, ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ಬುಕ್ ಇಟ್ಕೊಂಡು ಬರ್ಕೊಂಡು ಬಂದಿದ್ದಾರೆ ಎಲ್ಲ ಏನೇನ್ ಮಾತಾಡಿ. ಎಲ್ಲಿ ಕುತ್ಕೊಂಡಾಗ್ಲೂ ಬೈ ಹರ್ಟ್ ಆಗ್ತಾ ಇತ್ತು. ಇವಾಗ ಉಸಿರಾಡಿ. ಆಕ್ಚುಲಿ ಐ ಫೀಲ್. ಥ್ಯಾಂಕ್ ಯು ಸೋ ಮಚ್. ಒಂದು ಸಿನಿಮಾ, ಒಂದು ಫ್ರೇಮ್ ಅಥವಾ ಅದ್ದೂರಿಯಾಗಿ ಕಾಣೋದಾಗಿರ್ಬೋದು, ರಗಡ ಕಾಣೋದಾಗಿರ್ಬೋದು, ಅಥವಾ ಕಲರು, ಇದೆಲ್ಲವೂ ಪ್ರತಿಯೊಂದು ಡೀಟೇಲಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅದರ ಜವಾಬ್ದಾರಿ ಕೂಡ ದೊಡ್ಡದಿರುತ್ತೆ ಸರ್. ಈ ಪರ್ಟಿಕ್ಯುಲರ್ ಸಿನಿಮಾ ಅಂತ ಬಂದಾಗ ಹೆಂಗಿತ್ತು ನಿಮ್ಮ ನಿರ್ವಹಣೆ? ಎಲ್ರಿಗೂ ನಮಸ್ಕಾರ. ಮೊದಲು ಈ ಸಿನಿಮಾ ನನಗೆ ಶುರುವಾದಾಗ ನನಗೆ ನಂದೀಶ್ ಅಂತ ಅಪ್ರೋಚ್ ಮಾಡ್ತಾರೆ. ಅದು ಈ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ರು ಮೊದಲು. ಅದನ್ನು ಡೈರೆಕ್ಟರ್ ಜೊತೆ ಮಾತಾಡಿದಾಗ ತುಂಬ ಡೆಪ್ತ್ ಇದೆ ಈ ಕತೆ ಕೇಳಿದಾಗ. ನಿಮಗೆ ನನಗೆ ಅರ್ಲಿ ಅನಿಸುತ್ತೆ, ಈ ಸಿನಿಮಾ ನೋಡಿದ್ಮೇಲೆ ಮಾತಾಡೋದು ಇದು ತುಂಬ ಆ್ಯಪ್ಟ್ ಅಂತ ಅನ್ಕೊತೀನಿ. ಹಾಗಾಗಿ ಅದನ್ನು ಅಪೋಷನ್ಸ್ ಬಿಟ್ಟು ಮಾಡ್ತಾ ಇರಲಿಲ್ಲ. ಸಿನಿಮಾ ಸಕ್ಸಸ್ ಮತ್ತೆ ಪ್ರೆಸ್ ಮೀಟಲ್ಲಿ ಆ ವಿಚಾರ ನಮ್ಮ ಪ್ರಸ್ತಾಪ ಮಾಡ್ತೀವಿ. ಇನ್ನು ಕೆಲಸ ಅಂತ ಬಂದಾಗ ಆಲ್ಮೋಸ್ಟ್ ಈ ಮೂವಿಲಿ 60% ಸೆಟ್ಟಲ್ಲೇ ಮಾಡಿದ್ದೀವಿ, ಅಂದರೆ ಫುಲ್ ಕಂಪ್ಲೀಟ್ ಸೆಟ್ಟಲ್ಲೇ ಮಾಡಿದ್ದೀವಿ. ಅದು ಸೆಟ್ ಅಂತ ಅನಿಸ್ತಿರೋ ಥರದಲ್ಲಿ ಕಾಣಿಸ್ಬಾರ್ದು ಅನ್ನೋ ಪ್ರಯತ್ನ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಹೇಳ್ತಿದ್ದಾರೆ ಅದು ಸೆಟ್ ಅಂತ ಅನಿಸ್ತಿಲ್ಲ ಅನ್ನೋದು. ಅದೊಂದು ಭಾಳ ಖುಷಿ ಆಗ್ತಿದೆ ನನಗೆ, ನನ್ನ ವೈಯಕ್ತಿಕವಾಗಿ. ಪರ್ಟಿಕ್ಯುಲರ್ ಹೇಳಬೇಕು ಅಂತ ಹೇಳಿದ್ರೆ, ಅಶ್ವಿನ್ ಸರ್ ಹೇಳ್ದಂಗೆ ಆ ಉಡುಪಿ ಪೋಷನ್ ಮನೆ ಇದೆಯಲ್ಲ, ಅದು ತುಂಬ ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಅಂದರೆ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಯಾರೂ ಮರಳು ಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟಿಲ್ಲ ಅಂತೆ. ಮರಳು ಮೇಲೆ, ಸಮುದ್ರದ ದಡದ ಮರಳು ಮೇಲೆ, ಆ ಮರಳು ಮೇಲೆ ಕಟ್ಟೋದು ತುಂಬ ಅಂದರೆ
ತುಂಬ ಶಾರ್ಟ್ ಟೈಮ್ ಇತ್ತು, ಅದು ತುಂಬ ಕಷ್ಟ ಕೂಡ ಆಗಿತ್ತು ನಮಗೆ. ಅದನ್ನು ನಾವು ತುಂಬ ಚಾಲೆಂಜಸ್ ತೊಗೊಂಡು ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸು ಮತ್ತು ಇದಿದೆ, ಅದು ನೆಕ್ಸ್ಟ್ ನಾವು ಬಿಡ್ತಾ ಹೋಗ್ತೀವಿ ಅದು ಹ್ಯಾಕ್ ಮಾಡಿದ್ವಿ ಏನು ಅಂತ. ಅದರಲ್ಲಿ ಒಂದು ವಿಚಾರ ಏನು ಅಂದರೆ, ನಾವು ಶೂಟ್ ನಡೆಯೋ ಟೈಮಲ್ಲಿ ಒಂದು ವಿಂಡ್ ಸ್ಪೀಡ್ ಅಂತಿತ್ತು. ಅಲ್ಲಿ ವಿಂಡ್ ಸ್ಪೀಡ್ 9 ಇದ್ದರೆ ಫಿಶಿಂಗ್ ಹೋಗೋಕ್ಕೆ ಬಿಡಲ್ಲ. ನಾವು ಸಮುದ್ರದ ದಡದಲ್ಲಿ ಇರೋದ್ರಿಂದ 9 ವಿಂಡ್ ಸ್ಪೀಡ್ ಇದ್ದಾಗ ಫಿಶಿಂಗ್ ಹೋಗೋದಿಲ್ಲ. ಅವತ್ತಿನ ದಿನ 26 ವಿಂಡ್ ಸ್ಪೀಡ್ ಇರುತ್ತೆ. ನಮ್ಮದು ಗ್ಲಾಸ್ ಎಲ್ಲ ಶೇಕ್ ಆಗ್ತಿತ್ತು, 1-2 ಗ್ಲಾಸ್ ಕೂಡ ಬಿದ್ದಿತ್ತು. ಅವಾಗ ನಮಗೆ ಶೂಟಿಂಗ್ ಮಾಡೋದಾ ಬೇಡವಾ, ಈ ಥರ ಸುಮಾರು ಗೊಂದಲಗಳೆಲ್ಲ ಇತ್ತು. ಇದೆಲ್ಲವೂ ಚಾಲೆಂಜಸ್ನ ತಗೊಂಡು, ಅಂದರೆ ನಾನು ಒಬ್ಬನೇ ಅಂತಲ್ಲ, ಇಡೀ ಟೀಮ್, ವಸಿಷ್ಠ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, DOP ಆಗಿರ್ಬೋದು, ನನ್ನ ಹೋಲ್ ಟೀಮ್. ಯಾಕೆ ಅಂತೇಳಿ ನಾನು ಅಗೇನ್ ಹೇಳ್ತೀನಿ, ಇದರಲ್ಲಿ ಟೀಮ್ ವರ್ಕ್ ಆಗಿತ್ತು. ಆ ಟೀಮ್ ವರ್ಕಿಂದ ನಾವು ತುಂಬ ಎಫರ್ಟ್ ಹಾಕಿ ಈ ಸಕ್ಸಸ್ನ ಕಂಡಿದ್ದೀವಿ ಅಂತ ನಾವು ಅನ್ಕೋತಿದ್ದೀವಿ. ನಾನು ಇದನ್ನ ಯಾಕೆ ಇವಾಗ ಹೇಳ್ತಿಲ್ಲ ಅಂತ ಹೇಳಿದ್ರೆ, ಸಿನಿಮಾ ನೀವು ದಯವಿಟ್ಟು ನೋಡಿ, ಅದಾದ್ಮೇಲೆ ಮತ್ತೆ ಮಾತಾಡೋಣ ನಾವು 1 to 1. ಅವಾಗ ನಮಗೆ ಇನ್ನೂ ಈಸಿ ಆಗುತ್ತೆ. ನನಗೆ ಇನ್ನೂ ವಿಸ್ತಾರವಾಗಿ ಹೇಳೋ ಥರದಲ್ಲಿ ನನಗೆ ಪಾಯಿಂಟ್ ಹೇಳೋ ಥರದಲ್ಲಿ ಈಸಿ ಆಗುತ್ತೆ ಅಂತ. ಥ್ಯಾಂಕ್ ಯು. ಅಲ್ಲ, ನಮ್ಗೆ ಸಿನಿಮಾ ನೋಡೋದು ಆದ್ಮೇಲಿನ ಕಾಂಪ್ಲಿಮೆಂಟ್ಸ್ ಬೇರೆ. ಆಲ್ರೆಡಿ ಟ್ರೇಲರ್, ಈಗ ಒಂದು ಸಾಂಗ್ ನೋಡೋದ್ವಲ್ಲ, ಪ್ರತಿಯೊಂದ್ರಲ್ಲೂ ಆ ಸೆಟ್ಟು, ಆ ಕಲರು ಅಥವಾ ಆ ಫೀಲ್ ಕೊಟ್ಟಿರೋದು, ಲುಕ್ ಆ್ಯಂಡ್ ಫೀಲ್ ಅಂತ ನಾವು ಹೇಳ್ತೀವಲ್ಲ, ಬಹಳ ಅದ್ಭುತವಾಗಿದೆ ಸರ್. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹೇಳಿ, ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ನಿಮ್ಮ ಪಾತ್ರ, ಈ ಸಿನಿಮಾದ ಎಕ್ಸ್ಪೀರಿಯನ್ಸ್. ಫಸ್ಟು ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ನನ್ನ ನಿರ್ದೇಶಕರಾದಂಥ ಚೇತನ್ ಅವ್ರಿಗೆ ಮತ್ತು ನಮ್ಮ ಬಾಲು ಸರ್ಗೆ, ಕೃಷ್ಣ ಸರ್ಗೆ, ವಿನೋದ್ ಸರ್ಗೆ, ಮಹೇಶ್ ಸರ್ಗೆ, ಇಡೀ ಪ್ರೊಡ್ಯೂಸರ್ ತಂಡಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಟ್ ನನ್ನ ಪಾತ್ರ ನಾನು ಇಲ್ಲಿ ಹೇಳೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಅದು ಸಿನಿಮಾದಲ್ಲಿ ನೋಡೋರು ಗೊತ್ತಾಗುತ್ತೆ. ಆಮೇಲೆ ನಮ್ಮ ವಸಿಷ್ಠ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನ್ನ ಪಾತ್ರಕ್ಕೆ ಆಪೋಸಿಟ್ ನಿಲ್ಲಿಸ್ಕೊಂಡು ಹಿಂಗೆ ಮಾಡಬೇಕು ಈ ಥರ ಹಿಂಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇಬ್ರು ಒಟ್ಟಿಗೆ ಮಾತಾಡ್ತೀರಾ, ಹೆಸರು ಒಟ್ಟಿಗೆ ಹಾಕೊಂಡಿದ್ದೀರಾ, ಬಾಲಕೃಷ್ಣ ಅಂತ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ 2 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಬರತಕ್ಕಂಥ ಸಿನಿಮಾಗಳನ್ನ ಉತ್ತಮವಾದ ಪದಗಳನ್ನ ಬಳಸಿ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀವಿ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲವ್ಲಿ ಸಿನಿಮಾ ಕೆಲವು ತಿಂಗಳಿಂದ ಒಂದು ಚಿಕ್ಕ ಡಿಸ್ಕಷನಿಂದ ಸ್ಟಾರ್ಟ್ ಆದಂಥ ಸಿನಿಮಾ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ರಿಲೀಸ್ನ ಹೊಸದಲ್ಲಿ ನಿಂತಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಆಸ್ ಎ ಪ್ರೊಡಕ್ಷನ್ ಟೀಮ್ ಆಗಿ ಸಾಕಷ್ಟು ಕಲ್ತಿದ್ದೀವಿ ಸಿನಿಮಾದಲ್ಲಿ. ಧಾಮ್ ಧೂಮ್ ಅಬ್ಬರಗಳಿಗಿಂತ ಅಂಶಗಳು, ವಿಶೇಷತೆಗಳು ಇರ್ತಕ್ಕಂಥ ಸಿನಿಮಾ ಇದು. ಒಂದು ಯೂನಿವರ್ಸಲ್ ಕಂಟೆಂಟ್ ಇದು. ಎಲ್ಲ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರೋಂಥ ಎಲ್ಲ ಹ್ಯೂಮನ್ಸ್ಗೂ ರೀಚ್ ಆಗ್ತಕ್ಕಂಥ ಕಂಟೆಂಟ್ ಇದು. ಸೊ ಅವ್ರು ಹೇಳ್ದಂಗೆ ಸಾಕಷ್ಟು ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದ್ದೀವಿ. ತುಂಬ ವಿಶೇಷತೆ ಅಂದರೆ ಉಡುಪಿನಲ್ಲಿ ನಾವು ಮಾಡಿದ್ದಂಥ ಸೆಟ್ ಅಂತ ಹೇಳೋಕ್ಕಲ್ಲ, ಅದು ಒಂದು ಮನೆ. ಆ ಮರಳಲ್ಲಿ ಒಂದು ಹಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಆಗಲ್ಲ, ಒಂದು ಶೆಡ್ ಹಾಕೋಕ್ಕೆ ಆಗಲ್ಲ, ಅಷ್ಟು ಗಾಳಿ ಇರ್ತದೆ, ಭೂಮಿ ಅಷ್ಟು ಗಟ್ಟಿ ಇರಲ್ಲ. ಅಂಥದ್ರಲ್ಲಿ ಒಂದು 2 ತಿಂಗಳಿದೆ ಸರ್. ಅದು 2 ತಿಂಗಳು ಒಂದು 15 ಪಿಲ್ಲರ್ಸ್ನ ಮಾಡಿ ಅದ್ರ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆನ ಮಾಡೋದು. ತುಂಬ ಲ್ಯಾವಿಶ್ ಆಗಿತ್ತು ಮನೆ. ಅದು ಮನೆ ಒಳಗಡೆ ಏನು ವಿಶೇಷತೆ ಅಂದರೆ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್, ಈಚೆ ಬಂದರೆ ಬೀಚು. ಅದರಲ್ಲಿ ಒಂದೊಂದು ಯೂನಿಕ್ ಇದೆ. ಒಂದು ಲೈಟ್ನೂ ಅಷ್ಟೇ ಬೆಂಗಳೂರಿಂದ ತರಿಸೋದು, ಮಂಗಳೂರಲ್ಲಿ ತರಿಸೋದು, ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈಯಿಂದನೂ ತರಿಸೋದು. DOP ಅವ್ರಿಗೆ ಸರ್ ಇದು ಸಿಗ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ, ಬಲು ಸರ್ ಆಗಲ್ಲ ಸರ್, ಅದು ಕಲರ್ ಪ್ಯಾಲೆಟ್ ಬಲ್ಲ ಸರ್, ಹಂಗೆ ಬರಬೇಕು ಅಂತಾರೆ. ಸೊ ಆ ಥರ ಮುಂಬೈಯಿಂದನೂ ತರಿಸಿದ್ದೀವಿ. ಸೈಲೆಂಟ್ ಆಗಿ ಗೊತ್ತಿದ್ರೆ ಆ ಥರದ್ದು ಕೆಲಸ ಅದು ವೈಲೆಂಟ್ ಮೇಡಮ್, ನೋಡೋಕೆ ಸೈಲೆಂಟ್, ಅವರು ಕೆಲಸ ವೈಲೆಂಟ್ ಆಗಿರ್ತದೆ. ನೀವು ನೋಡಿದಿರಲ್ಲ ಇವಾಗ, ನೀವೇ ಹೇಳಿದ್ರಿ ಕಲರ್ ಪ್ಯಾಲೆಟ್ ಹೆಂಗಿದೆ ಅಂತ. ಸೊ ತುಂಬ ಚೂಸಿ ಅವರು. ಇನ್ಫ್ಯಾಕ್ಟ್ ಆ ಥರ ಮನಸ್ಥಿತಿ ಇದ್ದವರೇ ಸಾಧನೆ ಮಾಡೋಕ್ಕಾಗೋದು. ಸೊ ಆ ಥರ ಕೆಲವೊಂದನ್ನು ಮಾಡಿಫೈ ಮಾಡೋದು ಬೆಂಗಳೂರಲ್ಲಿ ಮಾಡಿದ್ದೀವಿ. ಸೊ ಆ ಮನೆ ಹೆಂಗಿತ್ತು ಅಂದರೆ, ಸಂಜೆ ಆಯ್ತಾ ಇದ್ದಂಗೆ ಅಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು, ಬಂದು ಫೋಟೋ ತಗೊಂಡೆ ಸರ್ ಒಳಗಡೆ ಹೋಗಲ್ಲ ಅಂದ್ಬಿಟ್ಟು ಫ್ಯಾಮಿಲಿಯಲ್ಲೆಲ್ಲ ಬಂದು ಒಂದು ಟೂರಿಸಮ್ ಸ್ಪಾಟ್ ಥರ ಆಗ್ಬಿಟ್ಟಿತ್ತು. ಸೊ ಆ ಥರ ಆಗಿತ್ತು. ಅದು ಶೂಟಿಂಗ್ ಮುಗಿತಾ ಇನ್ನು ಹೆಂಗೆ ಕೇಳ್ತಾರೆ ಅಂದರೆ, ಸರ್ ಮುಗಿದ ಮೇಲೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಮನೇನ ಹೆಂಗೆ ಅನ್ನೋರು. ಆ ಥರ ಇತ್ತು. ಒಂದು ತಮಿಳ್ನಾಡಿಂದ ಒಂದು ಯಾವುದೋ ಒಂದು ಜ್ಯುವೆಲರಿ ಶಾಪ್ ಅವ್ರು ಬಂದಿದ್ರು, ಸರ್ ಇದನ್ನು ಹ್ಯಾಡ್ ಶೂಟ್ಗೆ ಕೊಡಿ, ನಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ 3 ಡೇಸ್ಗೆ ಅಂತ. ಸೊ ನಮ್ಮದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಹ್ಯಾಡ್ ಶೂಟ್ಗೂ ಕೊಟ್ಟಿಲ್ಲ ನಾವು. ತಿರ್ಗಾದ ರಿಮೂವ್ ಮಾಡೋಕ್ಕೆ 1 ತಿಂಗಳ ಟೈಮ್ ತಗೊಂಡು. ಸೊ ಆ ಥರ ಸಾಕಷ್ಟು ವಿಶೇಷತೆ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ TK ಫಾಲ್ಸು, ಇದು ಒಂದು ಯೂನಿಕ್ ಇದು. TK ಫಾಲ್ಸಲ್ಲಿ ಒಂದು ಶೂಟ್ ಮಾಡಬೇಕು, ನದಿ ಮೇಲ್ಗಡೆ ಒಂದು ಅಡ್ಡ ಬೇಕು ಅಂತಾರೆ, ನದಿ ತೀರದಲ್ಲಿ. ನಮ್ಮ ಡೈರೆಕ್ಟ್ರು
ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟು, ಆ ಕಡೆ ತಮಿಳ್ನಾಡು, ಸೆಂಟ್ರಲ್ಲಿ ಜಲಮಂಡಳಿಯವರು. 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. ಅದಾದ್ಮೇಲೆ ನೈಟ್ ಶೂಟಿಂಗ್ ಕೊಡೋದು ಅವರು. ಇವರು ನೈಟೇ ಮಾಡಬೇಕು, ಅದ್ರ ಮೇಲೆ ಒಂದು ದಟ್ಟು ಇರಬೇಕು, ರೈನ್ ಎಫೆಕ್ಟ್ ಇರಬೇಕು ಅಂತಾರೆ. ಅಲ್ಲೆಲ್ಲ ಸಿನಿಮಾದವ್ರು ಅಂದರೆ ಗೊತ್ತಾನೆ, ನಾವು ಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ, ಅಚೀವ್ ಮಾಡ್ಕೊಂಡೇ ಬರೋದು, ಹಂಗೆ ಬಿಡೋಲ್ಲ. ಮಾಡೋದು ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೀವಿ ಒಳಗಡೆ. ಅಲ್ಲಿ 11 ಗಂಟೆ 12 ಗಂಟೆ ಶೂಟ್ ಮಾಡ್ತಾ ಇದ್ವಿ. ಹಿಂಗೆ ಪಕ್ಕದಲ್ಲಿ ನಿಂತಿರೋ ಅವುಗಳು ಹಂಗೆ ಪಾಸ್ ಆಗ್ಬಿಡ್ತವೆ, ಕೂತ್ಕೊಳ್ಳಂಗೂ ಇಲ್ಲ. ರೈನ್ ಎಫೆಕ್ಟ್ ಆಗ್ತಾರೆ. ಒಂಚೂರು ಕರೆಂಟ್ ಏನಾರು ಬಿತ್ತು ಅಂದರೆ, ಒಂಚೂರು ಜನರೇಟರ್ ಆಫ್ ಆಯ್ತು ಅಂದರೆ ಪಿಚ್ ಡಾರ್ಕ್ ಏರಿಯಾ ಅದು. ಪಕ್ಕದಲ್ಲಿ 2 ಅಡಿ ಪಕ್ಕದಲ್ಲಿರೋನು ಕಾಣಲ್ಲ. ಸೊ ಆ ಥರ ಜಾಗದಲ್ಲಿ ಶೂಟ್ ಮಾಡ್ಕೊಂಡು 2 ನೈಟ್ ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ. ಲಂಡನಲ್ಲಿ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 80 ಡೇಸ್ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ವ್ಯೂವರ್ಸ್ ವ್ಯೂ ಪಾಯಿಂಟಿಂದ ಮಾತಾಡಬೇಕಂದ್ರೆ, ನಾವೊಂದು ಸಿನಿಮಾನ ನಾನು ಎಷ್ಟೋ ಒಂದು ಕೋಟಿ ಹಾಕ್ತೀನಿ, ನನಗೆ ಒಂದಷ್ಟು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬರಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಿದ ಸಿನಿಮಾ ಅಲ್ಲ ಇದು. ಒಂದು ಒಳ್ಳೆ ಸಿನಿಮಾನ ಕೊಡಬೇಕು, ಒಂದು ಒಳ್ಳೆ ಕಂಟೆಂಟ್ನ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸಿಗೆ ಕೊಡಬೇಕು ಅಂತ ಮಾಡಿರೋದು. ನೀವೇನು 150 ರೂಪಾಯಿ ಕೊಡ್ತೀರಾ, 2.5 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ 10 ಪಟ್ಟು ನೀವು ರಿಟರ್ನ್ಸ್ ತೊಗೊಂಡು ಹೋಗ್ತೀರಾ. ಅಷ್ಟು ಎಂಟರ್ಟೈನ್ಮೆಂಟ್ ಐತೆ. ಮತ್ತು ಎಲ್ಲ ಜನರು 6 ವರ್ಷದ ಮಗುವಿಂದ 60-70 ವರ್ಷದವರು ಒಟ್ಟಿಗೆ ಕೂತಿ ನೋಡೋ ಅಂಥ ಸಿನಿಮಾ ಇದು. ಮತ್ತು ಯಾವುದೇ ಪಾತ್ರನೂ ನೇಮ್ ಸೇಕಾಗಲಿ ಒಂದು ಸಿಚುವೇಶನ್ಗೆ ತಂದು ಹೋಗಿದ್ದೆಲ್ಲ. ದತ್ತಣ್ಣವ್ರ ಸರ್ ಆಗಿರ್ಬೋದು, ಅವರ ಪಾತ್ರಕ್ಕೆ ತುಂಬ ವ್ಯಾಲ್ಯೂ ಇದೆ. ಆ್ಯಕ್ಚುಲಿ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಅವ್ರದ್ದೊಂದು ಲವ್ ಸ್ಟೋರಿ ಇದೆ, ಅವ್ರದ್ದೊಂದು ಪ್ರೆಸೆಂಟೇಷನ್ ಇದೆ, ತುಂಬ ಅದ್ಭುತವಾಗಿ ಅಭಿನಯಿಸಿದೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅವ್ರಿಗೂ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಸೊ ಆ ಥರ ಎಲ್ಲರೂ ಇದೆ. ದಟ್ಟಣ್ಣವ್ರದ್ದಾಗಿರ್ಬೋದು, ಮತ್ತು ನಮ್ಮ ಅಚ್ಯುತ್ ಕುಮಾರ್ ಸರ್ದಾಗಿರ್ಬೋದು, ಮಾಳಿಕಾ ಮೇಡಮ್ದಾಗಿರ್ಬೋದು. ತುಂಬ ವಿಶೇಷತೆಯಿಂದ ಕೂಡಿರೋಂಥ ಸಿನಿಮಾ. ಇನ್ನು 2-3 ದಿವಸದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ, ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನೀವು ನೋಡಿದ್ರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರೆ ಈ ಥರದ್ದು ಇನ್ನೊಂದಷ್ಟು ಪ್ರಯತ್ನಗಳು ಮಾಡೋಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸರ್. ಹೇಳಿ ಸರ್, ಅವ್ರಿಗೆ ಏನು ಬಿರುದು ಕೊಟ್ಟರೆ ಕಡಿಮೆನೇ ಸರ್ ಅವ್ರಿಗೆ. ಹಾಂ ಸರ್, ನಾನು ಡೈರೆಕ್ಟರ್ ಮಾಡಿದ್ದು, ಆರ್ಟ್ ಡೈರೆಕ್ಟರ್ ಪ್ರತಾಪ್ ಅಂತ. ಆಲ್ಮೋಸ್ಟ್ ಒಂದು 2.5 ಮಂತ್ಸ್ ಆಯಿತು ಸರ್. 1.25 ಕೋಟಿ ಬಂಡವಾಳ ಆಯಿತು ಸರ್ ಅದಕ್ಕೆ. ನಾವು ಸಿನಿಮಾ ಈ ಸೆಟ್ ಎಷ್ಟು ಚೆನ್ನಾಗಿ ಹಾಕಿದೆವೋ ಅದಕ್ಕಿಂತ ಅದ್ಭುತವಾಗಿ ನಮ್ಮ DOP ಅವರು ಅದನ್ನು ಸೆರೆ ಹಿಡಿದಿದ್ದಾರೆ. ಸರ್ ಅದೇ ನಿರ್ದೇಶಕರು ಅವ್ರ ಬಾಯಿಂದ ಕೇಳಿದ್ರೆ ಅದು ಅರ್ಥ ಸರ್. ಅದಕ್ಕೆ ನಾವು ಮೇಕಿಂಗ್ ವೈಸ್ ಏನಾರ ಮಾತಾಡ್ಬೋದು, ಕಂಟೆಂಟ್ ವೈಸ್ ಅಂದರೆ ಅವ್ರು ಮಾತಾಡೋದೇ ಕರೆಕ್ಟ್ ಅನ್ಸುತ್ತೆ. ಡೈರೆಕ್ಟ್ರು ಕಂಟೆಂಟ್ ಅಪ್ಲೋಡಿಂಗಲ್ಲಿದೆ ಸರ್, ಕೊಚ್ಚಿನಲ್ಲಿದ್ದಾರೆ, ಚೆನ್ನೈಗೆ ಅಲ್ಲಿ ಓಡಾಡ್ತಾ ಇದ್ದಾರೆ ಅವರು. ಸರ್, ನಾವೇನು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಇದೆಲ್ಲವೂ ನಿರ್ದೇಶಕರ ಕನಸಾಗಿತ್ತು ಸರ್. ಅದು ನನಸು ಮಾಡುವಂಥ ಪ್ರಯತ್ನದ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ದೀವಿ ಸರ್. ಇದು ಏನೇನು ಬಂದಿದೆ ಅಂದರೆ, ಸಿನಿಮಾದಲ್ಲಿ ಏನೇನು ಬಂದಿದೆ ಅದೆಲ್ಲವೂ ಅವ್ರದ್ದೇ ಥಾಟ್. ಅಂದರೆ ಇದು ಹೀಗೆ ಇರಬೇಕು, ಮತ್ತೊಂದು ಇರಬೇಕು. ನಾವೆಲ್ಲ ಕೂತ್ಕೊಂಡು ಕಲರ್ ಪ್ಯಾಲೆಟ್ ಆಗಿರ್ಬೋದು, ಅದನ್ನು ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೋದು ಅಂತ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್. ಅಂದರೆ ಈಗ ಮನೆ ಬೇಕು, ಬೀಚ್ ಮುಂದೆ ಮನೆ ಬೇಕು, ಅದೆಲ್ಲ ಹಠ ಎಲ್ಲ ಅವ್ರದ್ದೇ ಇತ್ತು ಸರ್. ಯಾಕೆಂತೇಳಿದ್ರೆ ಅದು ಯಾವುದೂ ಕೂಡ ನಾವು ಕೇಳಿದಾಗೆಲ್ಲ ಈಸಿ ಅಂತ ಅನಿಸ್ತಿರ್ಲಿಲ್ಲ. ಅವ್ರು ಕೇಳಿದಾಗ ಅಯ್ಯೋ 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 ಅಂತಲೇ ಅನಿಸ್ತಾ ಇದ್ದಿತ್ತು. ಬಟ್ ಇವಾಗ ಮಾಡಿದ ಖುಷಿ ಅಂತೂ ನಮಗಿದೆ ಸರ್. ಇನ್ನೂ ಆಗಿಲ್ಲ, ನೆಕ್ಸ್ಟ್ ಮಾಡ್ತಾ ಹೋಗೋಣ. ಅಂದರೆ ಸಿನಿಮಾದ ಎಲ್ಲವೂ ಕೆಲವೊಂದು ವಿಚಾರಗಳು ಆಚೆ ಹಾಕಿದಾಗ ಸರ್, ಈಗ ಸಮುದ್ರದಲ್ಲಿ ಡೂಪ್ಲೆಕ್ಸ್ ಮನೆ ಯಾರು ಕಟ್ಟಿಲ್ಲ ಅಂತೆ ಸರ್. ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಮಾಡಿದ್ದಾರೆ ಅಷ್ಟೇ, ಡೂಪ್ಲೆಕ್ಸ್ ಮಾಡಲಿಲ್ಲ ಅಂತೆ. ಡೂಪ್ಲೆಕ್ಸ್ ಮಾಡಿ ಹ್ಯಾಕ್ ಮಾಡಿದ್ವಿ ಅಂದರೆ ಫಸ್ಟ್ ಫ್ಲೋರಲ್ಲಿ ಸುಮಾರು 200-300 ಜನ ನಿಂತ್ಕೊಳ್ಳೋ ಅಂಥ ಥರದಲ್ಲಿ ಮಾಡಿದ್ವಿ ವಿತ್ ಗ್ರೂ. ಅಂದರೆ ಜಿಮ್ಮಿ ಪ್ರತಿಯೊಂದನ್ನು. ಯಾಕೆಂದರೆ ಫಸ್ಟ್ ಫ್ಲೋರಲ್ಲಿ ವಾಬ್ಲಿಂಗ್ ಇರುತ್ತೆ ಸರ್, ಯಾವುದೇ ನಾವು ಮೆಟಲ್ ಕನ್ಸ್ಟ್ರಕ್ಷನ್ ಮಾಡಿದಾಗ. ಮತ್ತು ಮರಳು ಸರ್ಫೇಸ್ ಇರುತ್ತಲ್ಲ ಸರ್, ಮರಳು ಸರ್ಫೇಸ್ ಅನ್ಇವನ್ ಆಗುತ್ತೆ, ಅನ್ಬ್ಯಾಲೆನ್ಸ್ ಆದಾಗ. ಅದೆಲ್ಲೂ ಫಸ್ಟ್ ನಾವು ಗ್ರಾವಿಟಿ ಕರೆಕ್ಟಾಗಿ ಮಾಡಿಕೊಂಡು ಅದನ್ನು ಬಿಲ್ಡ್ ಮಾಡ್ತಾ ಹೋದ್ವಿ. ಅದರಿಂದ ಅದು ತುಂಬ, ಅಂದರೆ ನಾವು ಮೋಸ್ಟ್ಲಿ ಭಯ ಇರಲಿಲ್ಲ ಅನ್ಕೊತೀವಿ. ಅದೆಲ್ಲ ಮೊದಲು ತಲೆಯಲ್ಲಿ ಇರಲಿಲ್ಲ ನಮಗೆ, ಅದು ಫೇಲ್ ಆಗುತ್ತೆ ಮತ್ತೊಂದು ಅಂತ. ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದು ಹೋಗ್ತಿದ್ವಿ. ದೇವ್ರ ದಯದಲ್ಲಿ ಎಲ್ಲವೂ ಚೆನ್ನಾಗಾಯಿತು ಸರ್. ಸರ್, ಬರೀ ಆ ಮನೆ ಪೋರ್ಷನಲ್ಲೇ ಕಡಿಮೆ ಅಂದರೂ 150-200 ಜನ ಡಿಫ್ರೆಂಟ್ ಫ್ಯಾಬ್ರಿಕೇಟರ್ ಇದ್ರು, ಕಾರ್ಪೆಂಟರ್ ಇದ್ರು, ಪೇಂಟರ್ ಇದ್ರು. 200-260 ಜನ ಕೆಲಸ ಮಾಡಿದ್ರು ಸರ್. ಮತ್ತು ಅಲ್ಲಿ ಮಿಷನರೀಸ್ ಯಾವುದೂ ಬರ್ತಿರ್ಲಿಲ್ಲ, ಎಲ್ಲ ಮನುಷ್ಯನೇ ಎತ್ತು ಮಾಡಬೇಕಿತ್ತು, ಆ ಥರನೇ ಇತ್ತು. ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ನೀರು ಕೂಡ ಮನೆ ಪಕ್ಕದಲ್ಲೇ ಬರ್ತಿತ್ತು. ಅದಕ್ಕೆ ಶೂಟ್ ಹಿಂದಿನ ದಿನ JCB ಎಲ್ಲ ತರಿಸಿ ಅಂದರೆ ಸಮುದ್ರದ ಮರಳನ್ನ ಲೆವೆಲ್ ಮಾಡಿದ್ದೀವಿ ಸರ್. ನಮ್ಮ ಮನೇನ ಒಂಚೂರು ಹೈಟ್ ಮಾಡಿಸಿ ಆ ನೀರು ಬರ್ದಿರೋ ಥರದಲ್ಲೆಲ್ಲ ಅದೆಲ್ಲ ತುಂಬ ಅಲ್ಲೇ ಸುಮಾರು ಟಾಸ್ಕ್ಗಳಿತ್ತು ಸರ್. ಈಸಿ ಅಂತೂ ಇರಲಿಲ್ಲ. 5 ವರ್ಷ ಗ್ಯಾರಂಟಿ ಕೊಟ್ಟಿದ್ರು ಸರ್ ಅವರು. 5 ವರ್ಷ ಗ್ಯಾರಂಟಿ. ಬಟ್ ಅದೇನು ಅಂದರೆ CRZ ಅಂತ ಬರುತ್ತೆ ಸರ್, ಸಮುದ್ರದಂತ. ಜೂನ್-ಜುಲೈ ಆ ಜಾಗದಲ್ಲಿ ಸಮುದ್ರ ನೀರಿರುತ್ತೆ ಸರ್. ಅಂಥ ಜಾಗದಲ್ಲಿ ಇದು ಮಾಡಿದ್ವಿ. ಅಂದರೆ ಮನೆಯಿಂದ 10 ಅಡಿಗೆ ಸಮುದ್ರದ ನೀರು ಬರ್ತಿತ್ತು ಸರ್. ಅಂದರೆ ನಾವು ಶೂಟ್ ಮಾಡೋ ಟೈಮಲ್ಲೇ. ಇದು ಮಲ್ಪೆ ಬೀಚ್ ಇದೆ ಸರ್. ಮಲ್ಪೆಯಲ್ಲಿ ಬಡಕೆರೆ ಅಂತ ಬರುತ್ತೆ.
ಅಂದರೆ ಮಲ್ಪೆ ಒಂದು ಟೂರಿಸಂ ಸ್ಪಾಟ್ ಇದೆ, ಅದು ಪಕ್ಕದಲ್ಲಿ ಇನ್ನೊಂದು ಎಂಡ್ ಪಾಯಿಂಟ್ ಅಂತ ಬರುತ್ತೆ ಪಡುಕೆರೆ ಅಂತ. ಅದು ಆ್ಯಕ್ಚುಲಿ ಹತ್ತ ಟೂರಿಸಂ ಸ್ಪಾಟ್ ಅಲ್ಲ, ಬಟ್ ನಾವು ಶೂಟಿಂಗ್ ಶುರು ಮಾಡಿದ್ರೆ ಟೂರಿಸಂ ಸ್ಪಾಟ್ ಆಗಿಬಿಟ್ಟಿತ್ತು. ಸಂಜೆ ಆದಮೇಲೆ ನಮಗೆ ಕ್ರೌಡ್ ಕಂಟ್ರೋಲ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು, ಆ ಫೀಲ್ಡ್ ಕ್ಲಿಯರ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು. ಇಲ್ಲ ಸರ್, ಫಸ್ಟು ಸ್ಕೆಲಿಟನ್ಸ್ ಎಲ್ಲ ಫ್ಯಾಬ್ರಿಕೇಶನ್ಸ್ ಮಾಡಿದ್ವಿ, ಆಮೇಲೆ ಸಿಮೆಂಟ್ ಶೀಟ್ಸ್ ಎಲ್ಲ ಇದು ಮಾಡಿಕೊಂಡು ಇಂಟೀರಿಯರ್ ಎಲ್ಲ ವುಡ್ ಮಾಡಿಕೊಂಡು, ಅಂದರೆ ನಮಗೆ ಗಾಳಿ ಮಳೆ ಕೂಡ ಬಂದಿತ್ತು ನಮಗೆ. ಇನ್ಬಿಟ್ಟು ನಮ್ಮ 3-4 ದಿನ ಮಳೆನೂ ಕೂಡ ಇತ್ತು, ಮತ್ತು ತುಫಾನ್ ಇತ್ತು, ನಾನು ಹೇಳಿದ್ನಲ್ಲ ವಿಂಡ್ ಸ್ಪೀಡ್ 926 ಅದು ಕೂಡ ಇತ್ತು. ಸೊ ಅಂದರೆ ಸೆಟ್ ಏನೂ ಆಗಿರಲಿಲ್ಲ, ಗ್ಲಾಸು ಕೆಲವೊಂದು ಎಲಿಮೆಂಟ್ಸ್ ಎಲ್ಲ ಬಿದ್ದಿತ್ತು. ಅವಾಗ ನಾನು ಅಲೋ ಮಾಡಿರಲಿಲ್ಲ ಅವತ್ತಿನ ದಿನ, ಅಂದರೆ ಶೂಟು ಒಳ್ಳೇದಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಫ್ರಂಟ್ ಸೈಡ್ ಎಲ್ಲವೂ ಗ್ಲಾಸ್ ಮಾಡಿದ್ವಿ ನಾವು. ಒಂದು ಗ್ಲಾಸ್ ವಿಂಡ್ ಸ್ಪೀಡಲ್ಲಿ ಬಿದ್ದಿತ್ತು. ಅವಾಗ ನಾನು ಡೈರೆಕ್ಟ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ವಸಿಷ್ಠ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಸರ್ ಬೇಡ ಸರ್, ಎಲ್ಲ ಕ್ರೂ ಒಳಗಿದ್ದು ಇದು ಸೇಫ್ ಅಲ್ಲ ಅಂತ. ಬಟ್ ನಮಗೆ ಟೈಮ್ ಇರಲಿಲ್ಲ, ಅಷ್ಟು ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಪ್ರೆಷರ್ ಕೂಡ ಇತ್ತು ಸರ್. ಒಂದು 18 to 19 ಡೇಸ್ ಅಲ್ಲಿ ಶೂಟ್ ಮಾಡಿದ್ವಿ, ಅಂದರೆ ಉಡುಪಿ ಪೋರ್ಷನ್ ಮಾತ್ರ, ಮನೆ ಪೋರ್ಷನ್. ಯಾಕೆಂತ ನಮ್ಮ ಪರ್ಮಿಷನ್ಸ್ ಅಲ್ಲೂ ಅಷ್ಟೇ ಸರ್ ಹೇಳ್ದಂಗೆ ಬರೀ ಇದು ಮಾತ್ರ ಅಲ್ಲ, ಅಲ್ಲೂ 8 ಪರ್ಮಿಷನ್ ಬೇಕಿತ್ತು ಸರ್. ಆ ಬೀಚ್ ಹತ್ರ ನಮಗೆ ಶೂಟ್ ಮಾಡೋಕ್ಕೆ 8 ಪರ್ಮಿಷನ್. ಅದ್ರ ಜೊತೆಗೆ ನಾವು ಬಿಲ್ಡ್ ಮಾಡಿದ್ವಿ, ಸಮ್ ಇಶ್ಯೂನೂ ಆಯಿತು. ಆಮೇಲೆ ನಮ್ಮ EP ಇವರೆಲ್ಲ ಸೇರ್ಕೊಂಡು ಅದನ್ನು ಸಾಲ್ವ್ ಕೂಡ ಮಾಡಿದ್ರು. ಇತ್ತು ಸರ್, ಚಾಲೆಂಜಸ್ ತುಂಬ ಇತ್ತು. ಅಂದರೆ ಸುಮಾರು ಲೊಕೇಶನ್ಸ್ನ ನಾವು ಅಂದರೆ ಇದುವರೆಗೆ ಯಾರು ಕೂಡ ಎಕ್ಸ್ಪೋಸ್ ಮಾಡಿದಿರುವಂಥ ಲೊಕೇಶನ್ಸ್ಗೆಲ್ಲ ಹೋಗಿ ಒಂದಷ್ಟು ಶೂಟ್ ಮಾಡಿದ್ದೀವಿ ಸರ್ ನಾವು. ಇಲ್ಲ ಸರ್, ನಾನು ಮಾಡಿದ್ದೀನಿ ಸರ್. ಲಾಸ್ಟ್ ಮ್ಯಾಟ್ನಿ ಅಂತ ಮೂವಿ ಮಾಡಿದ್ದೆ, ಇದು ನಂದು 6ನೇ 7ನೇ ಮೂವಿ ಸರ್. ಸರ್ ಸಿನಿಮಾದಲ್ಲಿ ಇಷ್ಟು ವರ್ಕ್ ಯಾವುದಲ್ಲೂ ಮಾಡಿರಲಿಲ್ಲ ಸರ್. ಥ್ಯಾಂಕ್ ಯು. ಈ ಥರ ಸಾಕಷ್ಟು ವಿಶೇಷತೆ ಇರೋಂಥ ಸಿನಿಮಾ ಇದು. ಹೇಳ್ತಾರೆ ಯೂಶುವಲ್ ಆಗಿ ಎಲ್ಲ ಹೇಳತ್ತೆ, ನೀವು ಹೇಳ್ತಾ ಇದ್ದೀರ, ಬೇರೆ ಏನಾರು ಇದ್ರೆ ಹೇಳ್ರಿ ಅಂತಾರೆ. ಸೊ ಈ ಥರ ಸಾಕಷ್ಟು ಸೀಕ್ವೆನ್ಸ್ ಐತೆ. ಇನ್ನೊಂದು ಕಾಪು ಬೀಚಲ್ಲಿ 2,000 ಜನ ಜೂನಿಯರ್ಸ್ ನಿಟ್ಕೊಂಡು ಶೂಟ್ ಮಾಡೋದು 3 ಡೇಸು. ಅದು ತುಂಬ ಡಿಫಿಕಲ್ಟ್ ಅದು. ಆ ಥರ ಒಂದು ಸಾಕಷ್ಟು ಸೀಕ್ವೆನ್ಸ್ಗಳಿರ್ತದೆ ಇಲ್ಲಿ. ಬಂದಿದೆ ಸರ್, ಲೋಕಲ್ ಮಂಗಳೂರಿಂದ ಎಲ್ಲ ಬಂದು ಶೂಟ್ ಎಲ್ಲ ಮಾಡಿದ್ದಾರಲ್ಲ, ಪೇಪರಲ್ಲೆಲ್ಲ ಬಂದಿದೆ. ಇಲ್ಲಿ ಅವ್ರನ್ನ ಕರ್ಸೋಕ್ಕಾಗಲಿಲ್ಲ ಸರ್. ಹೇಳ್ದಂಗೆ ಅಲ್ಲಿ ಒಂದೊಂದು ದಿನಾನು ಫೈಟ್ ಮಾಡ್ತಾ ಇದ್ದೀವಿ ನಾವು, ಸಿಚುವೇಶನ್ ಆಗಿರ್ತದೆ ಅಲ್ಲಿ. ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದು ಟೂರಿಸ್ಟು ತುಂಬಾ ಜನ ಕ್ರೌಡ್ ಬರ್ತಿದ್ರಲ್ಲ, ನಮಗೂ ನೋಡೋ ಒಂದು ಕ್ಯೂರಿಯಾಸಿಟಿ ಅಲ್ವಾ ಸರ್, ಹೆಂಗ್ ಮಾಡಿರ್ಬೋದು ಇಷ್ಟು ರಿಸ್ಕ್ ತಗೊಂಡು. ಹಾ ಹೌದು, ಇಲ್ಲ ತೆಗೆದ್ವಿ ಅಂದ್ರಲ್ಲ, ಸೆಟ್ ತೆಗೆದ್ವಿ ಅಂದ್ರು. ಪರ್ಮಿಷನ್ ಇರಲಿಲ್ಲ ಅಣ್ಣ, 3 ತಿಂಗಳಷ್ಟೇ ಕೊಟ್ಟಿದ್ದು. ಅದೇ ಸರ್, ಜೂನ್ ಜುಲೈಯಲ್ಲಿ ಆ ಜಾಗದಲ್ಲಿ ಸಮುದ್ರ ನೀರಿರುತ್ತೆ ಸರ್. ಅಂದರೆ ಇಷ್ಟೊತ್ತಲ್ಲಿ ಇದ್ರೂ ಅದು ಇದಾಗೋ ಥರದಲ್ಲಿ ನೈಟ್ ಆಯಿತು ಅಂದ್ರೆ 20 ಅಡಿ ಬೀಚ್ ಹತ್ರ ಹೋಗ್ಬಿಡುತ್ತೆ, ಮನೆ ಹತ್ರ ನೀರು. ಬೆಳಗ್ಗೆ ಆಯ್ತು ಒಳಗಡೆ ಹೋಗುತ್ತೆ ಬೀಚ್. ಹಂಗಿತ್ತು ಅಲ್ಲಿ ಸಿಚುವೇಶನ್. ಅಮಾವಾಸ್ಯೆ ಆಯ್ತು ಅಂದ್ರೆ ಮನೆ ಒಳಗಡೆ ಬಂದ್ಬಿಡೋದು ನೀರು. ಕೃಷ್ಣ ಅವ್ರು ಮಾತಾಡ್ತಾರೆ ಸರ್. ಎಲ್ರಿಗೂ ನಮಸ್ಕಾರ ಸರ್. ಆ್ಯಕ್ಚುಲಿ ಅವರು ಬಂದು ಕತೆ ಹೇಳಿ ಈ ಥರ ಒಂದು ಸೆಟ್ ಬೇಕಾಗುತ್ತೆ ಮನೆಗೆ ಅಂತ ಹೇಳಿದಾಗ ನಾವು ಕ್ಯಾಶುವಲಾಗಿ ತೊಗೊಂಡ್ವಿ ಆ್ಯಕ್ಚುಲಿ ಅದನ್ನು. ಸೊ ನೋಡೋಣ, ಒಂದು ಬೀಚ್ ಹೌಸ್ ಅಲ್ವಾ, ಒಂದು ಬೀಚು ನಿನಗೇನು ಫ್ರಂಟ್ ಆಫ್ ಬೀಚ್ ಇರಬೇಕಲ್ವಾ, ನೋಡೋಣ ಬಿಡಿ ಅಂದ್ಬಿಟ್ಟು ಕಮಿಟ್ ಆಗ್ಬಿಟ್ಟು ಫಸ್ಟು. ಅದಾದಮೇಲೆ ಹತ್ತತ್ರ ನಾವು ಗೋವಾ ಎಲ್ಲೆಲ್ಲಿ ಬೀಚ್ ಬರುತ್ತೆ ಆಲ್ಮೋಸ್ಟ್ ಒಂದು 20-25 ಕಡೆ ರೆಕ್ಕೆ ಮಾಡಿದ್ವಿ ಸರ್. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರೂಮ್ ಸಿಗುತ್ತೆ, ಹಾಲು ಬೀಚು ರೆಪ್ರೆಸೆಂಟ್ ಮಾಡಬೇಕು ಅವ್ರಿಗೆ. ಅವ್ರ ಕಾನ್ಸೆಪ್ಟು ವಿಂಡೋ ಹಿಂಗೆ ತೆಗೆದ್ರೆ ಬೀಚ್ ಕಾಣಿಸ್ಬೇಕು ಹಾಲಲ್ಲಿ, ಮತ್ತು ಬೆಡ್ರೂಮ್ಗೆ ಹೋದರೆ ಅಲ್ಲೂ ಬೀಚ್ ರೆಪ್ರೆಸೆಂಟ್ ಮಾಡಬೇಕು. ಕಿಚನಿಂದ ಬೇರೆ ಬಿಲ್ಡಿಂಗ್ ಯಾವುದೂ ಕಾಣಿಸ್ಬಾರ್ದು. ಆ್ಯಕ್ಚುಲಿ ಅದು ಕಂಟೆಂಟ್, ಅದು ಆ್ಯಕ್ಚುಲಿ ಸಿನಿಮಾಗೆ ಅದು ಕಂಟೆಂಟ್. ಸೊ ಹಂಗಾಗಿ ಅದನ್ನ ಏನು ಮಾಡಿದ್ವಿ ಅಂದರೆ, ಪ್ರತಾಪ್ ಸರ್ ನಾವು ಸೈಡ್ ಕರ್ಕೊಂಡು ಹೋಗೋದು. ಸರ್ ನಿಮ್ಮ ಟ್ಯಾಲೆಂಟ್ ಇಲ್ಲಿ ಎಲ್ಲರೂ ಹುಡುಕಿ, ಎಲ್ಲಿ ಬೇಕಾದ್ರೂ ಹುಡುಕಿ ಸರ್, ಗೋವಾ, ಊಟಿ, ತಮಿಳ್ನಾಡು, ಆಂಧ್ರ ಎಲ್ಲಿ ಬೇಕಾದ್ರೂ ಹುಡುಕಿ, ನಾವು ಒಂದು ಬೀಚ್ ಹೌಸು ಸಿಕ್ಕಿದ್ರೆ ಸಾಕು ಸರ್, ನಾವು ಡೈರೆಕ್ಟಾಗಿ ಕನ್ವೆ ಮಾಡ್ತೀವಿ ಅಂತೇಳಿ ಕಮಿಟ್ ಆದ್ವಿ. ಅದಾದಮೇಲೆ ಇವರು ಬಜೆಟಿಂಗ್ ಕೊಟ್ಟಾಗ, ಸರ್ ಒಂದು ಚೂರು ಕಾಂಪ್ರಮೈಸ್ ಆಯಿತು ಅಂತೇಳಿ ನಾವು ಅಲ್ಲೇ ಜಾಗ ತೊಗೊಂಡು ಬಿಲ್ಡಿಂಗ್ ಕಟ್ಬಿಡ್ತೀವಿ ಪರ್ಮನೆಂಟಾಗಿ, ಉಳ್ಕೊಂಡ್ರೆ ನಾವು ಬಿಲ್ಡಿಂಗ್ ಉಳ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಕನ್ವೆ ಮಾಡಿದ್ವಿ ಸರ್. ನಾವು ಹಾಕಿರೋ ಬಜೆಟ್ಗೆ ಇವತ್ತಿಗೆ ಅಲ್ಲಿ ಸೆಂಟ್ ಲೆಕ್ಕದಲ್ಲಿ ಸೇಲ್ ಆಗುತ್ತೆ ಸರ್ ಜಾಗ ಅಲ್ಲಿ. ಸೊ ನಮ್ಮ ಜಾಗ ತೊಗೊಂಡು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅಲ್ಲಿ ಆ ಬಜೆಟ್ಟಿಗೆ. ಬಟ್ ಸಿನಿಮಾ ಕನ್ಸ್ಕೊಂಡಿದ್ದಾರೆ, ಅದನ್ನು ಫುಲ್ಫಿಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ ಸರ್. ಸೊ ಮೊದಲನೇದಾಗಿ ನಾನು ವಸಿಷ್ಠವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅವ್ರದ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತು, ಡೇಟ್ಸ್ ಇಲ್ಲ ಸರ್, 2 ದಿನ ಟೈಮ್ ಕೊಡಿ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು. 2 ದಿನದಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದರು. ಅದನ್ನು ಹಸಿಮೈ ಆಗೇ ಇತ್ತು. ಬಟ್ ಅದಾದ್ಮೇಲೆ ಅವ್ರಿಗೆ ಒಂದು ಸಿಕ್ಕಾಬಿಟ್ಟೆ ಅಲ್ಲ, ಅಷ್ಟು ಡೀಟೇಲ್ ಆಗಿ ಅಲ್ಲ ಮೇಡಮ್, ಏನ್ ಗೊತ್ತಾ, ಅದೆಲ್ಲ ಶಾಸ್ತ್ರ ಎಲ್ಲ ಮಾಡಿರ್ತಾರಲ್ವಾ, ಅಟ್ಲೀಸ್ಟ್ ಅರ್ಶನ ಅದು ಇದು ಹಾಕಿರ್ತಾರಲ್ವಾ, ಅದೆಲ್ಲ ಹಾಗೆ ಇತ್ತು. ಬಟ್ ಏನಂತ ಹೇಳಿದ್ರೆ, ಪರ್ಸ್ನಲಿ ತುಂಬಾ ಇದರಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಪ್ರೊಡಕ್ಷನ್ ಇಂದ ಅಂತ. ಸರಿ, ಇವ್ರು ಶೂಟಿಂಗ್ ಬಂದ್ರು, ಶೂಟಿಂಗ್ ಬಂದ್ಮೇಲೆ ಮಾರನೆಗೂ ಮೇಡಮ್ ಬಂದ್ರಲ್ಲಿ
ತುಂಬ ಡಿಫಿಕಲ್ಟ್ ಶಾಟು. ಬೆಳಿಗ್ಗೆ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ, ರಾತ್ರಿ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ. ನಮ್ಗೆ ಆ್ಯಕ್ಚುಲಿ ಒಂದು ಹತ್ತತ್ರ ಒಂದು 20-25 ಅಡಿ ಡಿಸ್ಟೆನ್ಸಲ್ಲಿ ನಾವು ಸೆಟ್ ಹಾಕಿದ್ದು. ವೇವ್ಸ್ ಬಂದರೆ ನಮಗೆ ಮನೆಗೆ ಬಂದು ಟಚ್ ಆಗೋದು ವೇವ್ಸು, ಆ ಥರ ಇರ್ತಿತ್ತು. ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟ್ರದ್ದು 1-1.5 ಕಿಲೋಮೀಟ್ರ್ ಇವರು ಮಿಡ್ ನೈಟಲ್ಲಿ ಒಳಗಡೆ ಹೋಗ್ಬೇಕು, ಸಮುದ್ರದ ಒಳಗಡೆ. ಬಟ್ ಎಷ್ಟು ಹೋಗ್ಬೇಕು ಅಂದರೆ ಫುಲ್ ಮುಳುಗ್ಬಿಡ್ಬೇಕು, ಅಷ್ಟು ಹೋಗ್ಬೇಕು. ಮೇಡಮ್ ಬೇರೆ ಬಂದು ಕೂತಿದ್ದಾರೆ, ನಾವು ಅವ್ರು ಇದ್ದಾಗ ಇದನ್ನು ಮಾಡೋ ಶಾರ್ಟ್ಸ್ ಬೇಡ ಅಂತೇಳಿ, ಮೇಡಮ್ ನೀವು ಹೋಗಿ ಅಂತ ಹೇಳೋದು ನಾವು. ಅಲ್ಲದೆ ತುಂಬ ಎಫರ್ಟ್ ಹಾಕಿ 1:30-2 ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು. ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಬಟ್ ಎಲ್ಲ ಸಿನಿಮಾನು ಇದೇ ಥರ ಹೇಳ್ತೀವಿ, ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಬಟ್ ನಾನು ಹೇಳ್ತಾ ರವಿ ಸರ್ ಈಗ ರೀಸೆಂಟಾಗಿ ಹೇಳಿದ್ರು, ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬೆಲೆ ಅಂತ. ರವಿ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು, ಅದನ್ನೇ ನಾವು ಮಂದಾಟ್ ಮಾಡ್ಕೊಂಡಿದ್ವಿ. ವಿಚಾರ ಇದೆ ಈ ಸಿನಿಮಾದೊಳಗಡೆ, ವಿಚಾರ ಇದೆ. ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನ ಯಾವ ಜಾನರ್ ಹೋಲಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ. ಲವ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಲವ್ಲಿ ಅಂತ ಬಿಟ್ಟಾಗ ನಮಗೆ ಲವ್ ಪೋಸ್ಟರ್ ಬಿಟ್ವಿ. ಸೊ ಎಲ್ಲ ಏನು ಅನ್ಕೊಂಡ್ರು ವಸಿಷ್ಠವ್ರು ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದಾರೆ ಅಂತ ಅಂದರು. ನಮಗೇನೆ ಏನ್ರಿ ಅವ್ರನ್ನ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದೀರಾ ಅಂತ. ಅದಾದಮೇಲೆ ಮಾಸ್ ಬಿಟ್ವಿ. ಇವ್ರೇನ್ರಿ ಇಷ್ಟೊಂದು ಮಾಸ್ ತೋರಿಸ್ಬಿಟ್ಟಿದ್ದೀರಾ ಅಂದರು. ಅದಕ್ಕೆ ದತ್ತಣ್ಣವ್ರು ಇಟ್ವಿ, ಇದೇನ್ರಿ ಇಷ್ಟೊಂದು ಎಮೋಷನ್ಸ್ ಐತೆ ಅಂದರು. ಸೊ ಈಗ ವಂಶಿಕರು ಇಟ್ಕೊಂಡಿದ್ದೀವಿ 6 ವರ್ಷ, ದತ್ತಣ್ಣವ್ರು ಇಟ್ಕೊಂಡಿದ್ದೀವಿ. ಸೊ ಇವಿಬ್ಬರು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಸಿನಿಮಾ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಸಿಗ್ನೇಚರ್ಗೋಸ್ಕರ ನಾವು 6-60 ಅಂತ ಇಟ್ಟಿದ್ದೀವಿ. ಸೊ ಯಾವ ಜಾನರು ಅಂತ ಇಟ್ಟಿಲ್ಲ ಸಿನಿಮಾಗೆ. ಲವ್ ಜಾನರ್ ಆಗಲಿ, ಎಮೋಷನ್ಸ್ ಆಗಲಿ, 300-100. ಸೊ ಆ ಥರ ಒಂದು ಸಿನಿಮಾ ಕಟ್ಕೊಟ್ಟಿದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿ. ನೋಡ್ದೇನೆ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ ಅನಲೈಸ್ ಮಾಡಿ ಇದೇ ರೀತಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ನಿಮ್ದೇನಾರ ಪ್ರಶ್ನೆ ಇತ್ತು ಅಂದ್ರೆ ನೀವು ಆಮೇಲೆ ಕೇಳಿ. ನೀವೇನು ಹೇಳಿದ್ರಿ ನಮ್ಮದು 150 ರೂಪಾಯಿ ಕೊಟ್ಟು ನಾವು ಸಿನಿಮಾ ನೋಡಿದ್ವಿ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ರೆಡಿ ಟು ಆನ್ಸರ್. ಇದೊಂದು ಅಶ್ಯೂರೆನ್ಸ್ ಕೊಡ್ತೀವಿ. ಸೂಪರ್. ಒಂದೇ ಒಂದು ಲೈನ್ ಆ್ಯಡ್ ಮಾಡ್ಬಿಡ್ತೀನಿ. ಅಂದರೆ ಸಿನಿಮಾದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಆ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಸೀಮಿತವಾಗಿದೆ. ಆ ಸಿನಿಮಾ ರಂಗದ ಮೇಲೆ ಸಿನಿಮಾ ಮಾಡೋ ಆ ಪ್ರೋಸೆಸ್ ಮೇಲೆ ಪ್ಯಾಷನೇಟ್ ಆಗಿ ಇದ್ದಾಗ ಅದು ಒಂದು ಕಂಟೆಂಟ್ ಅದ್ಭುತವಾಗಿ ಬರುತ್ತೆ. ನನಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಭಾಳ ಇಷ್ಟ ಆದ್ರು ಸರ್ ನನಗೆ ಇವರಿಬ್ರು. ರಿಲೀಸ್ ಪ್ಲಾನ್ ಏನಾರು ಒಂದಷ್ಟು ಫಿಲ್ಮ್ಸ್ ಹೇಳ್ಬೋದಾ? ರಿಲೀಸ್ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಆಗಿರೋದ್ರಿಂದ 14ನೇ ತಾರೀಕು ರಿಲೀಸ್ ಆಗುತ್ತೆ. ಅನುಪಮ ಮೇನ್ ಥಿಯೇಟ್ರು ಡಿಸ್ಟ್ರಿಬ್ಯೂಟರ್ ಬರಬೇಕಾಗಿತ್ತು, ಸ್ವಲ್ಪ ಡಿಸ್ಟೆನ್ಸ್ ಆಯಿತು, ಬರೋಕ್ಕಾಗಲಿಲ್ಲ. ಸೊ ಚಂದನ್ ಫಿಲಿಮ್ಸ್ ಒಂದು 150 ಸಿಂಗಲ್ ಸ್ಕ್ರೀನು, ಒಂದು 50 ಮಲ್ಟಿಪ್ಲೆಕ್ಸ್ ಹೋಗ್ತಾಯಿತ್ತು ಇಂಟರ್ ಕರ್ನಾಟಕ. ಅದಾದಮೇಲೆ 21 ಯು ಎಲ್ಲಿ ರಿಲೀಸ್ ಆಗುತ್ತೆ, ಅಬ್ರಾಡಲ್ಲೂ ರಿಲೀಸ್ ಆಗುತ್ತೆ. ಅದೆಲ್ಲ ಪ್ಲಾನ್ಸ್ ಆಗ್ತಾಯಿದೆ. ಇದು ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಹೋಗ್ತೀವಿ. 22ಗೆ ಇವ್ರಿಗೆ ಫ್ಲೈಟ್ ಬುಕ್ ಆಗಿದೆ. ಆ್ಯಕ್ಚುಲಿ ದುಬೈಗೆ ಹೋಗ್ತಾ ಇದ್ವಿ, ಅಲ್ಲಿ ರಿಲೀಸ್ ಆಗುತ್ತೆ ನಮ್ಮ ಸಿನಿಮಾ. ಬಟ್ ಅಲ್ಲಿಗೂ ರೀಚ್ ಮಾಡ್ತಾ ಇದೀವಿ. ಇದು ಅಲ್ಲಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಹೋಪ್ ಮೇಲೆ ಅಲ್ಲಿಗೂ ರೀಚ್ ಮಾಡ್ತಾ ಇದ್ವಿ ನಮ್ಮ ಸಿನಿಮಾ. ಓಕೆ, ಸೂಪರ್. ತುಂಬ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಈಗ ರತನ, ನಿಮ್ದೊಂದು ಲವ್ ಸ್ಟೋರಿ ಇದೆಯಂತೆ, ನಿಮ್ಗೊಬ್ರು ಹೀರೋಯಿನ್ ಇದಾರಂತೆ, ಭರ್ಜರಿ. ಯಾರಂತೆ ಎಲ್ಲರೂ ಇದ್ದಾರೆ. ನಮಗ್ ಗೊತ್ತಿರ್ಲಲ್ಲ ಪೂರ್ತಿ, ನಾವು ನೋಡ್ಬೇಕಲ್ಲ. ನಾನು ಬರೀ ಸಿನಿಮಾ ಮಾಡ್ತಾ ಇವರು ಅನ್ಕೊಂಡಿದ್ದೇವೆ. ಭಾಳ ಚೆನ್ನಾಗಿ ಮಾತಾಡ್ತಾರೆ ಕಣ್ರಿ. ನಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಮಗೆ ಈಗ ಹೇಳ್ತೀನಿ. ನಾನು ಅಂದ್ಕೊಳ್ತಿದ್ದೆ ಈ ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಕೃಷ್ಣ ಅವರು, ಇಷ್ಟೊಂದು ಖುಷಿಯಾಗಿದ್ದಾನಲ್ಲ, ಏನು ಸಮಾಚಾರ ಅಂತ. He has been enjoying the whole process of film making. ಒಬ್ಬ ಪ್ರೊಡ್ಯೂಸರ್ ಅಷ್ಟು ಇದೆ ಇನ್ವಾಲ್ವ್ಮೆಂಟ್ ಇಟ್ಕೊಂಡು if he enjoys the process of film making, ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ. ನಾನು ಒಂದು 5-6 ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದು. ಆದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ, ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ. ಅದು ಅದ್ಭುತವಾದ ಲೊಕೇಶನ್. ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ. ಭಾಳ ವೆರಿ ಎಂಜಾಯಬಲ್ ಇದು ಶೂಟಿಂಗ್ ಶೆಡ್ಯೂಲು. ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ, ಅದು ಬಹಳ ಬಹಳ
ವಿಭಿನ್ನವಾದ ವಸ್ತು ಅದು. ನಾವು ಬಾಯಿನಲ್ಲಿ ಹೇಳಿದ್ರೆ ಇಲ್ಲ, ಎಲ್ಲರೂ ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ. ನನ್ನನ್ನು ನಂಬಬಹುದು ನೀವು. ನಾನು ಯಾಕೆಂದರೆ 80ನೇ ವರ್ಷದಲ್ಲಿ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ನನಗೆ. ನಿಜವಾಗಿಯೂ ಕೂಡ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಒಲವು ಎಲ್ಲವನ್ನು ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ನು ಕೊಟ್ಟು ಎಲ್ಲರಿಗೂ ಇದು ಮಾತ್ರವಾದ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದನ್ನು ಬಹಳ ದೊಡ್ಡ ಸವಾಲಿದೆ. ಓಕೆ, ಆ ಸವಾಲನ್ನ ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತು ಅವರ ತಂಡ, ಅದು ಬಹಳ ವಿಶಿಷ್ಟವಾದದ್ದು. ಇದೆಲ್ಲದಕ್ಕಿಂತ ಮುಂಚೆಯಾಗಿ ಇವರು ಈ ವಸ್ತುವನ್ನು ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ. ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂಥ ಇದಲ್ಲ, ಅಂಥದ್ದು ವಸ್ತು ಅಲ್ಲ. ನೋಡಿಯೇ ತೀರ್ಮಾನ ಮಾಡಬೇಕಾದಂಥದ್ದು. ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸ್ಬೇಕು. ಓಕೆ, ಈ ನಿರ್ದೇಶಕರು ಅದು ಹೇಗೆ ಮಾಡಿದರು ಅನ್ನೋದ್ರಲ್ಲಿ ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾರೆ. ಅವ್ರು ಇದ್ದಿದ್ರೆ ಇವತ್ತು ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ ಭಾಳ ಇಚ್ಛೆ ಇತ್ತು ನನಗೆ. ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಬಟ್ ಭಾಳ ಪ್ಯಾಷನೇಟ್ ಡೈರೆಕ್ಟರ್, ಅದೊಂದು ಹೇಳ್ಬೋದು. ಈ ಸಿನಿಮಾ ತನ್ನ ಮನೆ ಒಳಗಡೆನೆ ನಡೀತಾ ಇದೆ ಅನ್ನೋ ಒಂದು ರೀತಿ ಒಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ. ಹಾಗೇನೆ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೇನು ಬೇಕೋ ಅದನ್ನು ಪ್ರತಿಶತ 100 ಏನು ಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡಿದ್ದಾರೆ. ನೋ ಕಾಂಪ್ರಮೈಸ್ ಆಫ್ ಎನಿ ಕೈಂಡ್. ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ನಾನು ನೋಡಿರೋದ್ರಿಂದ ಅದನ್ನು ಹೇಳಬಲ್ಲೆ, ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ. ಯಾರು ಫೈಟ್ಸ್ ಪ್ರಿಯರಿದ್ದೀರಾ? ಸಿ ಹಿಮ್ ಆಸ್ ಎ ರಿಯಲ್ ಸಾಲಿಡ್ ಫೈಟರ್. ಪ್ರೀತಿ ಇದನ್ನು ನೋಡಬೇಕಾ? ವೆರಿ ಕ್ಯೂಟ್ ಗರ್ಲ್ ವಿ ಹ್ಯಾವ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಮೆಚ್ಚುಗೆ ಆಗಿರೋದ್ರೆ, ಪದೇ ಪದೇ ಹೇಳಿದ್ದೀನಿ ನಾನು ಇದನ್ನು, ಪ್ರೀತಿ ಪ್ರಣಯಕ್ಕಿಂತ ಹೆಚ್ಚಾಗಿ ಒಲವು ಅಂತೇನಂತೀವಲ್ಲ, ಇದು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ. ಸಿನಿಮಾಗಳಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಸಿನಿಮಾ ನಿಂತಿರೋದೇ ಒಲವಿನ ಮೇಲೆ. ಅದನ್ನು ನಿಭಾಯಿಸೋ ರೀತಿ ಇದೆಯಲ್ಲ, ಅದು ನಮ್ಮ ನಾಯಕ ನಟನಿಗೆ ಆಗಬಹುದು ಅಥವಾ ನಾಯಕಿಗೆ ಆಗಬಹುದು, ಇಬ್ಬರಿಗೂ ಕೂಡ ದೊಡ್ಡ ಸವಾಲು. ಅದು ಬಹಳ ದೊಡ್ಡ ಸವಾಲು. ಅವರಿಬ್ಬರು ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕಾ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಇಟ್ಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಬಾಯಿಗೆ ಬಂತು ನನಗೆ. ರಿಮಾರ್ಕಬಲ್ ಪರ್ಫಾರ್ಮೆನ್ಸ್. ಅಲ್ಲಿ ಹೇಳಬೇಕಾದದ್ದು ಯಾವುದು, ಹೇಳಬಾರದ್ದು ಯಾವುದು, ಅವೆಲ್ಲವನ್ನು ಎಕ್ಸ್ಪ್ರೆಷನ್ನಲ್ಲಿ ಬಹಳ ಚೆನ್ನಾಗಿ ತಂದಿದ್ದಾರೆ. ಹ್ಯಾಟ್ಸ್ ಆಫ್. ಹಾಗೇನೆ ಭಾಳ ಕಡೆ ಎಲ್ಲಿ ಹೋದರೂ ಕೂಡ ನಮಗೆ ಏನ್ರಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ. ನೋಡಿ, ರಾಜ್ಕುಮಾರ್ ಅವರ ಇದರೊಳಗೆ ಸಿಗ್ತಾ ಇತ್ತು ಅದು. ಆ ರೀತಿ ಯಾರು ಕಂಪ್ಲೇಂಟ್ ಮಾಡೋರಿದ್ದರೆ ಈಗ ಒಂದು ಗ್ಯಾರಂಟಿ ಕೊಡ್ತೀನಿ, ನಿಜವಾಗಿಯೂ ಕೂಡ ಈ ಚಿತ್ರ ಇಡೀ ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ನೋಡಬೇಕಾದ ಚಿತ್ರ. ಫ್ಯಾಮಿಲಿ ಅಂತ ಅಂದರೆ ಗಂಡ ಹೆಂಡತಿ ಇಷ್ಟೇ ಅಲ್ಲ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ವಂಶಿಕ ತರಹದ ಮಗು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಬೇಕಾದ ಚಿತ್ರ. ನೋಡಿ ಮನಸ್ಸಿಗೆ ಮುದಗುಣ ಸಿಗುತ್ತೆ, ಸಂತೋಷ ಸಿಗುತ್ತೆ. ಒಂದು 10 ಜನರಿಗೆ ನೀವು ಹೋಗಿ ಮತ್ತೆ ರೀ ಈ ಸಿನಿಮಾ ನೋಡ್ಕೊಬೇಕು, ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ, ಇಷ್ಟು ಗ್ಯಾರಂಟಿ ಕೊಡಬಲ್ಲೆ.
ನಿಜವಾಗಿಯೂ ಅದೊಂದು ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀವಿ. ಎಲ್ಲರಿಗೂ ಪ್ರಿಯವಾಗುವಂತಹ, ಮನಸ್ಸಿಗೆ ಮುದ ಕೊಡುವಂತಹ, ಒಲವಿನ ಸಾಕ್ಷಾತ್ಕಾರ ಆಗುವಂಥ ಅದ್ಭುತವಾದ ಚಿತ್ರ. ನಿಜವಾಗಿ ದಯವಿಟ್ಟು ಇದನ್ನು ನೋಡಿ ನಿಮ್ಮ ಫೀಡ್ಬ್ಯಾಕ್ನೂ ಕೊಡಿ ನಮಗೆ. ಅದು ಮುಂದಿನ ಚಿತ್ರಗಳು ಹೇಗಿರಬೇಕು ಅನ್ನೋದರ ಒಂದು ರೂಪರೇಷೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮ್ಮ ಎಕ್ಸ್ಪ್ಲನೇಷನ್ ಹೆಂಗಿತ್ತಂದ್ರೆ ಸರ್, ಅರ್ಧ ಸಿನಿಮಾ ಗೆದ್ದಂಗಾಯ್ತು ನಮಗೆ. ಎಸ್, ಎಕ್ಸಾಕ್ಟ್ಲಿ. ಆ ಕಾನ್ಫಿಡೆನ್ಸ್ ಇಡೀ ತಂಡಕ್ಕೆ, ಅದು ಆ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಮುಖದಲ್ಲಿ. ಸೊ ಇನ್ನು ಆಡಿಯನ್ಸ್ ನೋಡಿ ಅದನ್ನ ಮೆಚ್ಕೊಳ್ಳೋದಷ್ಟೇ ಬಾಕಿ. ವಸಿಷ್ಠ ಅವ್ರು. ನಾನು ಸ್ವಲ್ಪ ಇವಾಗ ಕಿವಿ ಮಂದಾಗಿದೆ ಅನ್ನೋ. ಅಂದ್ರೆ 80 ವರ್ಷದಲ್ಲಿ ನಾನು ನೋಡಿಲ್ದೇ ಇರೋ ಕಥಾವಸ್ತು ಅಂತ ಹೇಳಿದ್ರಲ್ಲ, ಆ ಥರದ್ದು ಹೌದಾ ಅಂತ. ಹೌದು ಸರ್, ನಿಜವಾಗಿಯೂ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ ಅಥವಾ ಇಲ್ಲದೆ ಇರೋದನ್ನು ಹೇಳ್ತಾ ಇಲ್ಲ. ಹೇಳಿದ್ರೆ ಒಲವು ಅನ್ನೋದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೂ ಬಹಳ ಇತ್ತು, ಪ್ರಶ್ನಾರ್ಥಕ ಚಿಹ್ನೆಗಳಿತ್ತು. ಅದನ್ನು ಒಬ್ಬ ಹೊಸ ನಿರ್ದೇಶಕ, ಅವನು ಈಗ ಯಂಗ್ಸ್ಟರ್, ಅವನು ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣ್ತವನಪ್ಪ. ಇಲ್ಲ, ಅವ್ರು ಹೆಂಗೆ ಕಲ್ಪನೆ ಮಾಡ್ಕೊಂಡಾದ್ರು ಅನ್ನೋದ್ರ ಬಗ್ಗೆ ನನಗೆ ಬಹಳ ಸರ್, ಆ್ಯಕ್ಚುಲಿ ದತ್ತಣ್ಣವ್ರ ಪಾತ್ರಕ್ಕೆ ಬೇಕು ಅಂತ ಹೇಳಿದಾಗ ನಾವು ಇವ್ರು ಹೋಗಿ ಮಾತಾಡ್ಸೋದೇ ಭಯ ನಮಗೆ. ಸರ್ ನೀವು ಹೋಗಿ ಕನ್ವೆ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಇದ್ರ ಜೊತೆ ಮಾಡಿ ಡೈರೆಕ್ಟರ್ನ ಇವ್ರ ಹತ್ರ ಕಳಿಸಿದ್ವಿ ಸ್ಟಾರ್ಟಿಂಗಲ್ಲಿ. ಇವರೆಲ್ಲ ಕತೆ ಕೇಳಿ ಈ ಕತೆಗೆ ನಾನೇ ಯಾಕೆ ಬೇಕು ಅಂತೇಳಿ ನೀನು ವರ್ಕೌಟ್ ಮಾಡ್ಕೊಂಬಾ, ನನಗೆ ಕನ್ವೆ ಮಾಡು ಅಂಥೇಳಿ ಇವರು ಕನ್ವೆ ಮಾಡಿದ್ಮೇಲೆ ಆ ಪಾತ್ರ ನಾನು ಮಾಡಿದ್ರೇ ಸೂಕ್ತ ಅಂತೇಳಿ ಇವ್ರು ಡಿಸಿಷನ್ ತೊಗೊಂಡು ಬಂದಿದ್ದೆ ನಮ್ಮ ಅರ್ಧ ಸಿನಿಮಾ ಗೆದ್ದಂಗೆ ಸರ್. ಆ್ಯಕ್ಚುಲಿ ಅವರು ಯಂಗ್ ಡೈರೆಕ್ಟ್ರು, ಅವ್ರು ನೋಡಿದ್ರೆ ನಿಮ್ಗೆ ಅಷ್ಟು ಇದು ಗೊತ್ತಾಗಲ್ಲ. 25 ವರ್ಷದವ್ರಿಗೆ ಇಷ್ಟು ತಲೆ ಒಳಗಡೆ ಯಾವ ಥರ ಎಮೋಷನ್ಸು, ಇಷ್ಟು ದೊಡ್ಡವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇವ್ರನ್ನ ಕನ್ವೆ ಮಾಡೋದೇ ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ ಸಿನಿಮಾಗೆ. ಅದಕ್ಕೆ ಸಿನಿಮಾ ಆದಮೇಲೆ ಹೌದು ಇದನ್ನು ಭಾಳ ಚೆನ್ನಾಗಿ ಕಲ್ಪನೆ ಮಾಡಿದ್ರು ನಿರ್ದೇಶಕರು ಅಂತ ಹೇಳೋದು ಭಾಳ ಸುಲಭ. ಮಾಡೋಕ್ಕಿಂತ ಮುಂಚೆ ಅವ್ರ ತಲೆ ಒಳಗೆ ಏನಿದೆ ಅನ್ನೋದನ್ನು ನಮಗೆ ತಲುಪಿಸ್ಬೇಕಲ್ಲ, ಅದನ್ನು ಬಹಳ ಚೆನ್ನಾಗಿ ತಲುಪಿಸಿದ್ದಾನೆ. ಓಕೆ, ಕೆಲವು ಕಡೆ ನಮಗೆ ಏನಪ್ಪ ಹಿಂಗೆ ಹೇಳ್ತೀಯಾ ಅಂತ ಅಂದಿದ್ದು ಉಂಟು. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ 100ಕ್ಕೆ 100 ಓಕೆ ಖಚಿತತೆ ಇತ್ತು ಅವನ ಯೋಚನಾ ಕ್ರಮದಲ್ಲಿ. ಹಾಗಾಗಿ ಈ ನಿರ್ದೇಶಕ ನಮ್ಮ ಕನ್ನಡ ಸಿನಿಮಾಗಳಿಗೆ, ಮೇಬಿ ಬೇರೆ ಭಾಷೆಗಳಿಗೂ ಹೋಗಬಹುದು, ಅವರು ಒಂದು ಒಳ್ಳೆ ಕೊಡುಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ನಮಗೆ ಈ ಪ್ರೆಡಿಕ್ಷನ್ಸು, ಸಿನಿಮಾ ಪ್ರೆಡಿಕ್ಷನ್ಸ್ ಹೇಳೋದು ಕಷ್ಟ ನನಗೆ. ಯಾಕೆಂದರೆ ಆ ಡಿಪಾರ್ಟ್ಮೆಂಟ್ನಲ್ಲಿ ಇರೋನಲ್ಲ ನಾನು. ಆದರೆ ಎಲ್ಲೋ ಒಂದು ಕಡೆ ಆ ಸೂಚನೆ ಸಿಗ್ತಾ ಇದೆ ನನಗೆ. ಈ ಹುಡುಗ ಕನ್ನಡಕ್ಕೆ ಒಂದೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ, ನೆರೆ ರಾಜ್ಯದ ಭಾಷೆಗಳಿಗೆ ಒಬ್ಬ ದೊಡ್ಡ ಕೊಡುಗೆ ಆಗಬಲ್ಲ ಈ ರೀತಿ ಯೋಚನೆ ಮಾಡೋದರಲ್ಲಿ ಅನ್ನೋ ಒಂದು ಭರವಸೆ ನನ್ನಲ್ಲಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರ ಮಾತುಗಳನ್ನ ಕೇಳಿದ್ದಾಯ್ತು. ನಾನು ಹೇಳ್ತಾ ಇದ್ದೆ, ಆ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಈ ಸಿನಿಮಾ ಮೇಲೆ. ಅವ್ರ ಶ್ರಮ ಒಂದ್ ಕಡೆ ಆದ್ರೆ ಪ್ರೀತಿ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಬಾಕಿ, ರಿಲೀಸಿಗೆ ರೆಡಿ ಆಗಿದೆ. ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಲವ್ಲಿ ನಮ್ಮ ಸಿನಿಮಾ, ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ. ಈ ಸಿನಿಮಾ ಎಲ್ಲ ಹಂತದಲ್ಲೂ, ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂಥ ಅಥವಾ ಕೆಲಸ ಮಾಡಿದಂಥ, ದುಡಿದಂಥ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದರೆ ಇದು ಈ ಹೆಮ್ಮೆ ಯಾವುದರಿಂದ ಬರುತ್ತೆ ಅಂದರೆ, ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹಂಗಿದೆ, ಇದರ ಇಂಟೆಂಟ್ ಆಗಿದೆ, ಇದರ ವಿಶೇಷತೆಗಳು ಹಲವಾರು. ನಾವು ಈಗಷ್ಟೇ ಅಂದರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್. ಆ ಒಂದು ಟ್ರೈಲರ್ನ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡೋಕ್ಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ
ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗಲ್ಲಿ ತಂದುಕೊಟ್ಟು ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನು ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯನ ಥರ ಇದ್ದಾನೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಗ್ತಾನೆ ಇದೆ. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ಲಿ ನೋಡಿ ಹುಡುಗ ತುಂಬ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ, ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು, ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಿರಲಿ, ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ಥರದ ಹಲವಾರು ಕೆಲಸಗಳು ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟಲ್ಲಿ ಅಂದರೆ ಏನೋ ಒಂದು ಇದು ಕೊರತೆ ಆಯಿತು, ಇದು ಸಾಲಿಲ್ಲ, ಇದು ಸಾಕಾಗಿಲ್ಲ, ಸರಿ ಹೋಗಲಿಲ್ಲ, ಈ ಥರ ಕಂಪ್ಲೇಂಟ್ ಮಾಡಿಕೊಂಡು ಬೇಜಾರು ಅಳಲು ತೊಡ್ಕೊಳ್ಳೋದು, ನಿಮ್ಮನ್ನು ಹಿಂಗೆ ಬಳಸಬೇಕಾಗಿತ್ತು, ಹಂಗೆ ಬಳಸಬೇಕಾಗಿತ್ತು, ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿರೋದು. ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯಾ, ಕಂಪ್ಲೇಂಟ್ ಮಾಡೋದು ನಿಲ್ಲಿಸು. ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೋತೀಯೋ ಬಳಸ್ಕೋ, ಅಲ್ಲಿ ತೋರಿಸು. ಸೊ ಆವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಅವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ. ಅದನ್ನು ಅಷ್ಟೇ ಸೀರಿಯಸ್ ಆಗಿ ತಗೊಂಡಂಥ ಹುಡುಗ. ಈಗೇನು ವಯಸ್ಸು ಕಡಿಮೆ, ಈಗ ಹತ್ತಿರ 30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ, ನನ್ನ ಕಡೆಯಿಂದ. ಆ್ಯಂಡ್ ಅಷ್ಟಿಲ್ಲ ಅಂದರೆ ಈಗ ಆಗಲೇ ಇವ್ರು ಹೇಳಿದ್ರು ದತ್ತಣ್ಣ ಅಂದರೆ ಭಯ ಹಿಂಗೆ ಹೇಳೋದು ಅಂತ. ಸೊ ದತ್ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು, ಮಾಡೋದಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡೋದು, ನನ್ನನ್ನು ಕನ್ವಿನ್ಸ್ ಮಾಡೋದು, ಇದು ಯಾವುದು ಅಂದರೆ ತುಂಬ ಪಟ್ಟಭದ್ರವಾಗಿ ಕೂತಿರ್ತೀವಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಯಾಕೆ ಅಥವಾ 100 ಪ್ರಶ್ನೆಗಳಿಸಿರ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನು ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿಗೆ ಕರ್ಕೊಂಡ್ಬಂದಂಥ ಶ್ರೇಯ ಅವನದು. ಅವನು ಒಂದು ಕಥೆ ಹಿಂಗಿದೆ, ಒಂದು ನಾಟ್ ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ, ವೆರಿ ಡೀಪ್ ಇಟ್ ಇಸ್. ಸೊ ಯೋಚನೆ ಮಾಡು ಹೆಂಗೆ ಮಾಡಿದೆ ಅಂತ, ಒಂದು ಸ್ಟ್ರಕ್ಚರ್ ಮಾಡಿಬಿಡು, ಆಮೇಲೆ ನೋಡೋಣ ಅಂತ ಸ್ಟ್ರಕ್ಚರ್ ಬರ್ಕೊಂಬಂತ ಹೇಳಿದಾಗ ಅದ್ಭುತವಾಗಿದೆ. ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿ, ಸೊ ನಿರ್ಮಾಪಕರ ಹುಡುಕಾಟದಲ್ಲಿ ನಮಗೆ ಸಿಕ್ಕಂಥ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ, ಅಭುವನ ಸಂಸ್ಥೆ. ಏನಕ್ಕೆ ಅಂದರೆ ಉತ್ಪ್ರೇಕ್ಷೆಗೆ ಏನಾದ್ರು ಬಜೆಟ್ ಹಾಕ್ಬಿಟ್ರು, ನಾನು ಹಾಕೊಂಡು ಸಿನಿಮಾ ತೆಗೆದ್ಬಿಟ್ರು, ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ. ಏನಕ್ಕೆ ಮಾತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟ್ರು ವಸಿಷ್ಠ ಆ್ಯಂಡ್ ಸೋ ಕಾಲ್ಡ್ ವಿಲನ್, ಹುಡ್ತಾನೆ ವಿಲನ್ ವಸಿಷ್ಠ, ಹಾಗಾಗಿ ಸೊ ವಿಲನ್ನು ಅಥವಾ ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ. ಸೊ ಅವನು ಒಳ್ಳೆ ನಟ ಒಪ್ಪಣ, ಆದರೆ ಹೀಗೆ ಅಂತ ಒಂದಷ್ಟು ಮಾತುಗಳು ಅವ್ನು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅದನ್ನು ಕೇಳಿದಾಗ್ಲೂ ಅದನ್ನು ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದರೆ ನಿಮ್ಮ ಸಂಸ್ಥೆಗೆ, ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಸಿನಿಮಾ ಮಾಡಿದ್ದಕ್ಕಷ್ಟೇ ಅಲ್ಲ, ನಿಮ್ಮ ಈ ಕನ್ವಿಕ್ಷನ್ಗೆ, ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು, ಒಳ್ಳೆ ಕಂಟೆಂಟ್ನ ಎಂಡೋರ್ಸ್ ಮಾಡಬೇಕು ಅಂತ ನೀವು ತೊಗೊಂಡಿರೋ ನಿಲುವಿಗೆ, ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್. ಇಲ್ಲಾಂದರೆ ಈ ಥರದ್ದೊಂದು ಸಿನಿಮಾ ಆಗ್ತಿರ್ಲಿಲ್ಲ. ಈ ಸಿನಿಮಾ ಈಗ ಏನು ಮೂಡ್ ಬಂದಿದೆ, ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಥವಾ ಒಂದಷ್ಟು ಮಾತಾಡೋಕ್ಕಾಗದೆ ಬಾಯಿ ಕಟ್ಟಾಕೊಂಡು ಕೂತಿದ್ದೀವಿ, ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವ್ರು ಇವರು. ಸೊ ನಿಮಗೆ, ನಿಮ್ಮ ಸಂಸ್ಥೆಗೆ ತುಂಬ 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 ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಜೊತೆಗೆ ಏನಂದರೆ ಇವರಿಬ್ಬರನ್ನು ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದು ಕಲ್ತಿದ್ದಾರೆ. ಎಲ್ಲ ಬರೀ ಮಾತಲ್ಲ, ಬಿಟ್ಟರೆ ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಅಷ್ಟು ಪಳಗಿದ್ದಾರೆ. ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್, ಸಿನಿಮಾ ಮೇಕಿಂಗಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟು, ಆ ಬದ್ಧತೆ ಸಿನಿಮಾಕ್ಕೆ. ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ಥರ ನಮ್ಮ ಸಿನಿಮಾಗೂ ಸವಾಲುಗಳಿದ್ರೆ ಅದು ಎಡರ್ತರು ಇತ್ತು. ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವೋಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಲಿಲ್ಲ, ಸೆಟ್ ಹಾಕಿದ್ವಿ, ಚಾಲೆಂಜಿಂಗ್ ಆಗಿತ್ತು. ಈಗ ಡುಪ್ಲೆಕ್ಸ್ ಮನೆ ಯಾರೂ ಹಾಕಿಲ್ಲ ನನಗೆ ಗೊತ್ತಿರೋಂಗು, ನಂಗೆ ಬಂದ ಇನ್ಫಾರ್ಮೇಷನ್ ಪ್ರಕಾರನು ಮರಳಿನ ಮೇಲೆ ಡುಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ರೆಗ್ಯುಲರ್ ಫಿಸಿಕ್ಸ್. ಆದರೆ ಆ ಸಾಹಸ ಮಾಡುವಾಗ ಫಸ್ಟು ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರೇ ಹೋಯ್ತು. ಉದುರೋದಾಗ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ. ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ಥರನೇ ಇತ್ತು. ಆ್ಯಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸ್ನಲಿ,
ಈ ಮನೆ ಉಳಿಸ್ಕೋಬೋದ ನೋಡಿ ಹಿಂಗಾರು ನಾನೇ ತೊಗೊಂಡ್ಬಿಡ್ತೀವಿ ಅಂತ ಅಷ್ಟು ಇಷ್ಟ ಆಗಿತ್ತು. ಆ ಥರ ಪ್ರತಿಯೊಬ್ಬರು ಅಂದರೆ ನಮ್ಮ ಪ್ರತಾಪ್ ಕೆಲಸ ನೀವು ಅಂದರೆ ಅವರು 6-7 ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವರು ಇದು ಆ್ಯಡ್ಸ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು, ಸಿನಿಮಾಕ್ಕೆ ಹೊಸ ಹೆಸರಿರ್ಬೋದು, ಇನ್ನು ಪರಿಚಯ ಆಗ್ತಿರೋ ಹೆಸರಿರ್ಬೋದು. ನಮ್ಮ ಪ್ರತಾಪ್ ಈ ಸಿನಿಮಾ ಆದಮೇಲೆ, ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ, ಇದು ದೊಡ್ಡ ಹೆಸರಾಗುತ್ತೆ, ಇದು ಭರವಸೆ ಕೊಡ್ತಿದ್ದೀನಿ, ಮಾತು ಕೊಡ್ತಿದ್ದೀನಿ. ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ಗಳಾಗ್ತಾರೆ. ಇವರ ಈ ಸಿನಿಮಾದ ಭವಿಷ್ಯ, ಇವರ ಮುಂದಿನ ಸಿನಿಮಾ ಭವಿಷ್ಯ ಅಲ್ಲ, ನಮ್ಮ ನಾಳೆಗಳಿಗೆ ಈ 3 ಜನ ತುಂಬ ದೊಡ್ಡ ಅಸೆಟ್ ಆಗ್ತಾರೆ. ನೀವು ಇದೇ ನಿಮ್ಮ ಕಾರ್ಯಕ್ಷಮತೆ ಹೀಗೆ ಇರಲಿ, ಕೊನೆ ಸಿನಿಮಾವರೆಗೂ ಇದೇ ರೀತಿ ಕೆಲಸ ಮಾಡಿ. ಐ ವಿಶ್ ಯು ದ ಬೆಸ್ಟ್. ನಮ್ಮ ಹರೀಶ್ ಕೋಮೆ ಎಡಿಟ್ರು, ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರು, ಆಯಪ್ಪನ ಬಗ್ಗೆ ಹೇಳೋ ಅಷ್ಟಿಲ್ಲ. ನನ್ನ ಫ್ರೆಂಡ್ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ, ಅಂದರೆ ಈ ಥರದ ಸಿನಿಮಾ ಈಗ ಟ್ರೈಲರ್ನ ತೋರಿಸ್ದಂಗೆ, ನಾನು ಆಗಲೇ ಹೇಳ್ದಂಗೆ 10 ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಇದಕ್ಕೆ. ಇದರಲ್ಲಿ ಅಷ್ಟು ವಿಷಯ ಇದೆ. ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿದ್ರೆ ನಾನು ಧಾರಾಳವಾಗಿ ಹೇಳ್ತೀನಿ ನಿಮಗೆ, ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ, ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು, ಅಷ್ಟು ಆಳವಾದ ಕಥೆ ಇದೆ. ಸೊ ಇದನ್ನ ಡೈರೆಕ್ಟರ್ ಏನೋ ಕನ್ಸ್ಕೊಂಡ, ನಾವೇನೋ ಹುಚ್ಚಿಬಿದ್ದು ದುಂಬಾಲ್ ಬಿದ್ದು ಮಾಡಿಬಿಟ್ರಿ, ಅದನ್ನ ಎಡಿಟ್ ಮಾಡಿ ಕಟ್ಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡ ಸವಾಲಿನ ಕೆಲಸ. ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಮೆಲ್ರಿಗೂ ಗೊತ್ತು, ನಮ್ಮ ತಂಡಕ್ಕೆ. ಸೊ ಹ್ಯಾಟ್ಸ್ ಆಫ್ ಹರೀಶ್ಗೆ. ಆ್ಯಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡೋದಂತಾಗ ಇದಕ್ಕೆ ಒಂದು ಅಂದರೆ ವಿಜುವಲ್ ಟ್ರೀಟ್. ಹೌದು, ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಆರ್ಟಿಸ್ಟಿಕಲಿ, ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬ ದೊಡ್ಡದಿದೆ. ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ಅನೂಪ್ ಸೀಳಿನ್ ಅವರು ಇವತ್ತಿನಿಂದ, ಅನೂಪ್ ಸೀಳಿನ್ ಮತ್ತು ನಮ್ಮ ಡೈರೆಕ್ಟರ್ ಇಬ್ಬರು ಫೈನಲ್ ಕಾಪಿ ತೆಗೆಯೋದಕ್ಕೆ ಕೇರಳಕ್ಕೆ ಹೋಗಿದ್ದಾರೆ. ಸೊ ಅವರ ಕಾಂಟ್ರಿಬ್ಯೂಷನ್, ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವ್ರಿಗೆ ಕೊಟ್ಟಿರೋ ಸವಾಲು, ಕಾಟ ಎಲ್ಲ ಇದೆಲ್ಲ ನಮ್ಮ ಡೈರೆಕ್ಟರ್ ಆಗಲಿ, ನಾವಾಗಲಿ, ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ ಯಾರನ್ನೂ ಬಿಟ್ಟಿಲ್ಲ. ಎಲ್ಲರಿಗೂ ಫೋನ್ ಮಾಡೋದು, ಎಲ್ಲಿಗೆ ಎಂತಂಗೆ ಗೊತ್ತು, ಏನಾಯ್ತು ಅಂತ. ಆನ್ ದ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಷ್ಟೇ ಕೆಲಸ, ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ. ಸೊ ಈ ಥರದ ಒಂದು ಬ್ಯೂಟಿಫುಲ್, ಟ್ಯಾಲೆಂಟೆಡ್, ಸ್ಕಿಲ್ಡ್ ಟೆಕ್ನಿಷಿಯನ್ಸ್, ಇವ್ರನ್ನೆಲ್ಲ ಕೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂಥ ನಮ್ಮ ಕಲಾವಿದರ ಬಳಗ. ದತ್ತಣ್ಣನಿಂದ ಶುರು ಮಾಡಿದ್ರೆ, ದತ್ತಣ್ಣ ನಮ್ಮೆಲ್ಲರಿಗೂ ಇಷ್ಟವಾದ ನಾಟ, ಗೊತ್ತು, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನಮಗಿಲ್ಲ. ಆದರೆ ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ಏನಂದರೆ, ನಿಷ್ಠೂರ ಪ್ರೇಕ್ಷಕ ಫಸ್ಟ್ ಅವರು. ಸೊ ಆ ನಿಷ್ಠುರ ಪ್ರೇಕ್ಷಕನ ರಂಚಿಸೋದು ಸುಲಭ ಅಲ್ಲ. ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಲ್ಲೊಂದು ಡೈಲಾಗ್ ಏನಾದ್ರು ಸ್ವಲ್ಪ ಹಾಗೆ ಹೆಂಗೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ. ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಅದು 100 ಅವಾರ್ಡ್ಗಳಿಗೆ ಸಮ. ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದ್ರೂ ನಮಗೆ ಖಂಡಿತವಾಗಲೂ ಲವಲೇಶನೂ ಬೇಜಾರಾಗಲ್ಲ. ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡು, ದೊಡ್ಡ ರಿವಾರ್ಡು ಈ ಸಿನಿಮಾಗೆ. ಆ್ಯಂಡ್ ಮಾಳವಿಕಾ ಮೇಡಮ್, ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ, ಅವರ ಪಾತ್ರಗಳು, ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬ ಸವಾಲಿನ ಪಾತ್ರ. ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ, ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ ಅದು ಎಕ್ಸಲೆಂಟ್. ಆಸ್ ಯು ಸೆಡ್, ಇಟ್ ಈಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಹೀರೋಯಿನ್ ಸ್ಟೆಫಿ, ಭಾಷೆ ಬರಲ್ಲ. ನಾನು ಅಂದರೆ ಸಿನಿಮಾ ಶೂಟಿಂಗಿನ ಶುರು ಆಗಿತ್ತು, ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ಅವಾಗ ಅಪ್ಪ ತಮ್ಮ ಅಂತೀನಿ, ನೀನು ಕನ್ನಡದ ಹುಡುಗಿನ ಕರ್ಕೊಂಬಪ್ಪ, ಇದು ತುಂಬ ಎಮೋಷನ್ಸ್ ಇದೆ, ತುಂಬ ಡೆಪ್ತ್ ಇದೆ, ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಭಾಷೆ ಬರಲಿಲ್ಲ ಕಷ್ಟ ಆಗುತ್ತೆ, ಕನ್ನಡದವ್ರನ್ನೇ ಕರ್ಕೊಂಬಂತ ನಮ್ಮ ಡೈರೆಕ್ಟರ್ ಹೇಳಿದ್ದೆ. ಅವನು ಹುಡುಕಿ ತಡುಕಿ ಎಲ್ಲ ಮಾಡಿ ಕಡೆಗೆ ಒಂದು ಹೀರೋಯಿನ್ ಫೈನಲ್ ಆಯ್ತಣ್ಣ, ಸ್ಟೆಫಿ ಪಟೇಲ್ ಅಂತ. ಸ್ಟೆಫಿ ಪಟೇಲ್ ಓಕೆ, ಕನ್ನಡ ಹೆಸರು. ಸ್ಟೆಫಿ ವಿಚಿತ್ರವಾಗಿದೆಯಲ್ಲ, ಹೆಂಗೆ ಬರತ್ತಾ ಭಾಷೆ? ಇಲ್ಲ ಅಣ್ಣ, ಅವರು ನಾರ್ತ್ ಇಂಡಿಯನ್ ಹಿಂಗಯ್ಯ ಹೆಣ್ಬೋದು ನಾವು ಸೆಟ್ಟಲ್ಲಿ ದಿನ ಹೇಗಬೇಕಲ್ಲೋ ಬೇಡ ಕಣ ಅಂತ. ಇಲ್ಲ ಅಣ್ಣ, ನಾನು ಆಡಿಷನ್ ಮಾಡಿದೆ, ನೀವು ನೋಡಿ ಫುಟೇಜ್ ನೋಡಿ ಅವನು ಹೇಳಿದ್ದ. ಫುಟೇಜ್ ನೋಡಿದೆ, ಖುಷಿ ಆಯಿತು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಸೊ ಆದ್ರೂ ಭಯ ಇತ್ತು ನನಗೆ, ಒಂದು ಸೀನು ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋದು ಓಕೆ, ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ. ಸೊ ಆ ಒಂದು ಪೋರ್ಟ್ರಿಯಲ್ ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ, ಮರ ಸುತ್ತು, ಬಬ್ಲಿ ಕ್ಯಾರೆಕ್ಟರ್ ಅಲ್ಲ ಇದರಲ್ಲಿ. ಬಬ್ಲಿನೂ ಹೌದು, ತುಂಬ ಲವ್ಲಿನೂ ಹೌದು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ಡು ಹೌದು, ತುಂಬ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟರ್ ಹೌದು. ಇದೆಲ್ಲವನ್ನು ಭಾಷೆನೂ ಕಲಿತಾ ಅರ್ಥ ಮಾಡ್ಕೊಳ್ತಾ ಪಾತ್ರವನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ಸ್ಟೆಫಿ. ವಿಶ್ ಯು ದ ಬೆಸ್ಟ್. ತುಂಬ 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 ಸಿನಿಮಾಗಳು ನಿಮಗೆ ಸಿಗಲಿ. ನೀವೇ ಹೇಳ್ದಂಗೆ ನೀವು ಕನ್ನಡದ ಹುಡುಗಿ ಆಗಿ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾ ಮಾಡಿ. ಆ್ಯಂಡ್ ಕಮಿಂಗ್ ಟು ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ, ನಮ್ಮೆಲ್ಲರಿಗೂ ಗೊತ್ತು.
ಬೆಳ್ಳಿ ಪರದೆಯಲ್ಲೂ ನೋಡಿದ್ದೀವಿ, ಕಿರುತೆರೆಯಲ್ಲೂ ನೋಡಿದ್ದೀವಿ. ತುಂಬ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು. ಅಂದರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತು, ಇದೇನು ಸುಮ್ಮನೆ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದಿರೋ ಭಾವನೆ, ಅದನ್ನು ಕಟ್ಟಿರೋ ರೀತಿ ತುಂಬ ಶ್ರೇಷ್ಠವಾದ್ದು, ತುಂಬ ವಿಶಿಷ್ಟವಾದ್ದು. ಅಷ್ಟು ಡಿಗ್ನಿಫೈಡ್ ಆಗಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ನಿಮಗೆ. ಆ್ಯಂಡ್ ವಂಶಿಕಾ ಎಲ್ರಿಗೂ ಗೊತ್ತು, ಚಿರಪರಿಚಿತೆ, ಲಿಟಲ್ ಸೂಪರ್ ಸ್ಟಾರ್. ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ, ಮಾತು ಬರಲಿಲ್ಲ. ಅಷ್ಟು ಅದ್ಭುತವಾಗಿ, ಅಂದರೆ ಒಂದು ಎಮೋಷನ್ನ ಒಂದು ಸಣ್ಣ ಮಗು ಆ ರೇಂಜಿಗೆ ಪುಲ್ ಆಫ್ ಮಾಡ್ಬೋದು, ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನನಗೆ ಊಹೆಯಲ್ಲಿ ಕೂಡ ಇರಲಿಲ್ಲ. ಮಕ್ಕಳು ಮುದ್ದು ಮಾಡಬೇಕು, ಪ್ಯಾಂಪರ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ನಿದ್ದೆ ಬಂತು ಅಂದರೆ ಹಠ ಮಾಡ್ತಾರೆ, ಮಲ್ಬಿಡ್ತಾರೆ, ಈ ಥರದ್ದು ಇಷ್ಟೇ ಒಂದು ನೋಷನ್ ಇತ್ತು ನನಗೆ. ಬಟ್ ದ ವೇ ಶಿ ಇಸ್ ಪರ್ಫಾರ್ಮ್ಡ್, ನಾವೆಲ್ಲರೂ ಕಲಿಯೋಕ್ಕೆ ಸಾಕಷ್ಟಿದೆ ಅವಳಿಂದ. ಅಷ್ಟು ಖುಷಿ ಆಗೋಯ್ತು, ಅಷ್ಟು ಅದ್ಭುತವಾಗಿ ನಟಿಸಿದ್ದಾಳೆ. ಕಮಿಂಗ್ ಟು ಮೈ ಕ್ಯಾರೆಕ್ಟರ್, ಅಂದರೆ ಇನ್ನೂ ಹಲವಾರು ಪಾತ್ರಗಳಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಶೇಖರನ್ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ತನಕ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿರೋ ರೀತಿ ಬೇರೆ, ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ. ಬಟ್ ಈ ಸಿನಿಮಾ ನಂತರ ನೋಡಿ, ಶೇಖರ ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಮಗ. ಅಂದರೆ ತುಂಬ ದೊಡ್ಡ ಕಲಾವಿದನಾಗಿ ಬೆಳೀತಾನೆ ಅನ್ನೋ ಭರವಸೆ, ಮಾತು ಎರಡೂ ನಂದು. ಲವ್ ಯು. ಆ್ಯಂಡ್ ಸಾಧು ಸರ್ ಈಗ ಒಂದು ಸಮಾಜದ ಒಂದು ವರ್ಗನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ. ಅವರು ಎಂಥ ಪ್ರತಿಭಾನ್ವಿತ ನಟ ನಮ್ಗೆಲ್ರಿಗೂ ಗೊತ್ತಿಲ್ಲ. ಬಟ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು. ಆಮೇಲೆ ಅಚ್ಚುತಣ ಸ್ವೀಟ್ ಹಾರ್ಟ್. ಅಂದರೆ ಅವರ ಸ್ಕೋಪಲ್ಲಿ, ಅವ್ರಿಗಿರೋ ಸ್ಪೇಸಲ್ಲಿ ಅವರು ಕನ್ವೆ ಮಾಡೋ ವಿಚಾರಗಳು, ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ತುಂಬ ಅದ್ಭುತ. ಆ್ಯಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲ ಕಲಾವಿದರ ಜೊತೆ, ಎಲ್ಲ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ, ಕೆಮಿಸ್ಟ್ರಿ ಇದೆ. ಅಂದರೆ ಎಲ್ಲ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ. ಒಂದೊಂದು ಪಾತ್ರದ ಜೊತೆನೂ, ಅಂದರೆ ಇಲ್ಲಿ ಕೂತಿರೋರು ಮತ್ತು ಇಷ್ಟೊತ್ತನ ತಗೊಂಡಂಥ ಹೆಸರುಗಳು, ಪ್ರತಿ ಕಲಾವಿದರ ಜೊತೆ, ಪ್ರತಿ ಕ್ಯಾರೆಕ್ಟರ್ ಜೊತೆ ಆ ಬಾಂಡ್ ಆಗೋ ರೀತಿ ಬೇರೆ, ಆ ಸಿಂಕ್ ಆಗೋ ರೀತಿ ಬೇರೆ, ನುಡಿಯೋ ರೀತಿ ಎಲ್ಲವೂ ಬೇರೆ. ಅಂದರೆ ಪ್ರತಿ ಪಾತ್ರಕ್ಕೆ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫಲ್ಲಿ ಒಬ್ಬೊಬ್ಬರ ಜೊತೆ ಒಂದೊಂದು ಈಕ್ವೇಷನ್ ಶೇರ್ ಮಾಡ್ತೀವಿ, ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಈ ಒಂದು ಪಾತ್ರವನ್ನು ಕಟ್ಟಿದ್ದಾರೆ, ಬರೆದಿದ್ದಾರೆ. ಅಷ್ಟೇ ಚಾಲೆಂಜಿಂಗ್ ಪಾತ್ರ. ಅಫ್ಕೋರ್ಸ್ ಇಟ್ ಇಸ್ ಅ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್, ಡೆಫಿನೆಟ್ಲಿ. ಒಂದು 4-5 ಆ್ಯಕ್ಷನ್ ಎಪಿಸೋಡ್ ಇದೆ, ಭರ್ಜರಿ ಎಪಿಸೋಡ್ಸು, ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಇದೆಲ್ಲವನ್ನು ಮೀರಿ, ಎಲ್ಲದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬ್ತೀನಿ. ದಟ್ಸ್ ಅ ಹೈಲೈಟ್ ಆಫ್ ದ ಸಿನಿಮಾ. ಮಲ್ಟಿ ಲೇಯರ್ಡ್ ಎಮೋಷನ್ಸ್ನ ಕಟ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಡೈರೆಕ್ಟರು, ನನ್ನ ತಮ್ಮ ಕೇಶವ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಲಿತವಾಗಿ ಹೇಳಿರೋದಕ್ಕೆ ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಲವ್ಲೀಸ್ ಆ್ಯಂಡ್ ಲವ್ ಯು ಆಲ್. ಇದು ನಮ್ಮ ಸಿನಿಮಾ ಇನ್ನೇನು ಜೂನ್ 14ಕ್ಕೆ ತೆರೆಗೆ ಬರ್ತಾ ಇದೆ. ನಾವು ಸಿನಿಮಾ ರಿಲೀಸ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನೊಂದಷ್ಟು ಮಾತಾಡ್ಬೋದಾಗಿತ್ತು. ಬಾಯಿ ಕಟ್ಟಾಕೊಂಡೇ ಇಷ್ಟೊಂದು ಮಾತಾಡಿದ್ದೀನಿ ನಾನು. ಖಂಡಿತ ಸರ್, ಡೆಫಿನೆಟ್ಲಿ. ಅಂಡ್ ನನ್ನ ಕರಿಯರ್ಗೆ ಬೆಂಚ್ ಮಾರ್ಕ್ ಆಗೋದು ಅಷ್ಟೇ ಅಲ್ಲ, ಐ ಟೇಕ್ ದಿಸ್ ಟು ಗ್ರೇವ್. ಈ ಒಂದು ಪಾತ್ರವನ್ನು, ಈ ಒಂದು ಸಿನಿಮಾನ ನನ್ನ ಕಡೆ ಉಸಿರಿನ ತನಕ ನಾನು ಕ್ಯಾರಿ ಮಾಡ್ತೀನಿ. ಡೆಫಿನೆಟ್ಲಿ ಲಾಜಿಕ್ ಇದೆ, ಡೆಫಿನೆಟ್ಲಿ ಕಮರ್ಷಿಯಲ್ ಲಿಬರ್ಟಿನೂ ತೊಗೊಂಡಿದ್ದೀನಿ. ಒಂದು ಏನಪ್ಪ ಅಂದರೆ, ಇದು ತುಂಬ ಒಂದು ಆಳವಾದ ವಿಷಯ ಇರ್ತಕ್ಕಂಥ ಕಥೆ. ಅಂದರೆ ಬೇಸ್ಡ್ ಆನ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದ್ದೀವಿ ನಾವು ಪೋಸ್ಟರಲ್ಲೇ. ಇನ್ಸ್ಪೈರ್ಡ್ ಫ್ರಮ್ ಟ್ರೂ ಇವೆಂಟ್ಸ್ ಹ್ಯಾಪನ್ಡ್ ಇನ್ ಅವರ್ ಸೊಸೈಟಿ. ನಮ್ಮ ಸಮಾಜದಲ್ಲಿ ನಡೆದಂಥ ಹಲವು ಘಟನೆಗಳನ್ನ ಮೇಲೆ ಈ ಕಥೆಯನ್ನು ಕಟ್ಟಿರೋದು. ಆ ಕಥನಗಳನ್ನ ನಾವು ಪ್ರೆಸೆಂಟ್ ಮಾಡೋಕ್ಕೆ ಕೆಲವೊಂದಷ್ಟು ಜಾಗಗಳು ರಿಯಲಿಸ್ಟಿಕ್ ಲೊಕೇಶನ್, ಲೈವ್ ಲೊಕೇಶನ್ನಲ್ಲೇ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಬಾಕಿ ಒಂದಷ್ಟು ಲೈವ್ ಲೊಕೇಶನ್ ಅಚೀವ್ ಮಾಡೋಕ್ಕಾಗಲ್ಲ, ನನ್ನ ಸೆಟ್ ಹಾಕಿ, ಬಟ್ ಅದೇ ರಿಯಲ್ ಲೊಕೇಶನ್ ಅಂತ ನಂಬೋ ರೀತಿ ನಮ್ಮ ಆರ್ಟ್ ಡೈರೆಕ್ಟರ್ ಸೆಟ್ ಹಾಕಿಕೊಟ್ಟಿದ್ದಾರೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ಏನಂದ್ರೆ ಸರ್, ನಾನು ಆಗಲೇ ಒಂದು ಕಡೆ ಮಾತಾಡ್ತಿದ್ದೆ. ಈಗ ನನಗೇನೋ ತೊಂದರೆ ಆಗುತ್ತೆ, ನನಗೆ ತೊಂದರೆ ಮಾಡೋದು ಇಂಥವನು ಇಂಥವಳು ಅಂತ ಗೊತ್ತಿದ್ರೆ ನನ್ನ ವೈರುಧ್ಯ ಅಥವಾ ವಿರೋಧ ಅಥವಾ ಕ್ರೋಧ ಎಲ್ಲವೂ ಒಂದು ಅಳತೆಯಲ್ಲಿರುತ್ತೆ. ನನ್ಗೆ ತೊಂದರೆ ಆಗಿದೆ, ನಾನು ಸಫರ್ ಮಾಡ್ತಿದ್ದೀನಿ, ಬಟ್ ತೊಂದರೆ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ ತೊಂದರೆಯಿಂದ ಐ ಬಿಕಮ್ ಅ ವಿಕ್ಟಿಮ್. ಆ್ಯಂಡ್ ನನ್ನ
ಯಾವ ಮಟ್ಟಕ್ಕೆ ವಿಕ್ಟಿಮೈಸ್ ಆಗಿದ್ದೀನಿ ಅಂದರೆ ನನ್ನ ಸಫರಿಂಗಿಂದ ನಾನಷ್ಟೇ ಇಲ್ಲ, ನನ್ನ ಸುತ್ತ ಇರೋ ಜನ, ನನ್ನ ಕುಟುಂಬ, ನನ್ನ ಸಮಾಜನೇ ಬಾಧಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ನಾ ಏನು ಮಾಡಬೇಕು? ಎಕ್ಸಾಕ್ಟ್ಲಿ ಸರ್. ಈಗ ನನಗೆ ಗೊತ್ತೇ ಇಲ್ಲದೆ ನನಗೆ ಯಾರೋ ಮಾಡಿದ ತೊಂದರೆ ನನ್ನ ಮನೆ, ನನ್ನ ಸಮಾಜವನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಮಟ್ಟಕ್ಕೆ ತೊಂದರೆ ಮಾಡಿದ್ದಾಗ ಔಟ್ರೀಚ್ ಹೇಗಿರುತ್ತೆ? ಆದರೆ ಒಂದು ಸಣ್ಣ ಪ್ರತಿರೂಪ ಅದು. ಅವನು ಬೆಂಕಿ ಹಚ್ಕೊಂಡಿದ್ದವನು ಚುಚ್ಚೋದು ಉದ್ದೇಶ, ಅದು ವೈಲೆನ್ಸ್ನ ವೈಭವೀಕರಣ ಅಲ್ಲ. ಎಲ್ಲದರಲ್ಲೂ ಹೈಟ್ಸು ಪೀಕ್ಸ್ ಈ ಪಾತ್ರ ಮುಟ್ಟುತ್ತೆ ಸರ್. ನಾನು ಯಾಕೆ ಇದನ್ನ ಟೇಕ್ ದಿಸ್ ಟು ಗ್ರೇವ್ ಅಂದೆ ಅಂದರೆ, ಆ್ಯಕ್ಷನ್ ಇರಲಿ ನಿಮಗೆ ಒಂದು ಅಂದರೆ ನಾನು ಬಿಟ್ಕೊಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಆದರೂ ನನಗೆ ಇಷ್ಟ ಆ ಪ್ರಶ್ನೆ, ಹಾಗಾಗಿ ಹೇಳ್ಬಿಡ್ತೀನಿ. ಒಂದು ಸಿಂಗಲ್ ಶಾಟ್ ಫೈಟ್ ಇದೆ ಸರ್ ಸಿನಿಮಾದಲ್ಲಿ, ಸಿಂಗಲ್ ಶಾಟ್ಸ್ ಎಮೋಷನಲ್ ಸೀಕ್ವೆನ್ಸ್ಗಳಿದೆ ಸರ್. ಈ ಪರ್ಟಿಕ್ಯುಲರ್ ಪೀಸಸ್ಗಳನ್ನ ನೀವು ಸಪ್ರೇಟಾಗಿ ನೀವು ತೊಗೊಂಡು ಕೂತ್ರೂ ಅದನ್ನು ಅದರ ಮೇಲೆ ಒಂದಷ್ಟು ಬರಿಬೋದು, ವ್ಯಾಖ್ಯಾನಿಸ್ಬೋದು. ಅಷ್ಟು ಅರ್ಥ ಒಳಾರ್ಥಗಳನ್ನ ಇಟ್ಕೊಂಡು, ಅಷ್ಟು ಅದಕ್ಕೆ ಗಟ್ಟಿ ಕಾರಣಗಳಿಟ್ಕೊಂಡು ಮಾಡಿರ್ತಕ್ಕಂಥ ಎಫರ್ಟ್ಗಳವು. ಆ್ಯಂಡ್ ಅದನ್ನು ಕಟ್ಕೊಟ್ರೋ ರೀತಿನ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಫೈಟ್ ನಮ್ಮ ರವಿ ವರ್ಮ ಅವರು ಫೈಟ್ ಮಾಸ್ಟರ್, ಐ ಲವ್ ಹಿಮ್ ಬಿಕಾಸ್ ಅದನ್ನು ಆ ರೀತಿ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಭಾವನೆಗಳನ್ನ, ಭಾವೋದ್ವೇಗಗಳನ್ನ ಫೈಟ್ ಒಳಗೆ ತರೋದು ಒಂದು ಸವಾಲೇ ಸರಿ. ಅದನ್ನು ಈ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸರ್. ಎಸ್, ನಾನು ಆಗಲೇ ಹೇಳ್ದಂಗೆ ಇದು ಬದುಕಿನ ಸಿನಿಮಾ, ಬದುಕಿಗೆ ಹತ್ತಿರವಾದಂಥ ಸಿನಿಮಾ. ಕೋರ್ ಎಲಿಮೆಂಟ್ ನನಗೆ ತುಂಬ ಕಾಡಿದ್ದು ಅಂದರೆ ಅದೇ ಪಾಯಿಂಟ್. ಐ ಆಮ್ ವಿಕ್ಟಿಮೈಸ್ಡ್. ನನಗೆ ಯಾಕೆ, ಹೇಗೆ, ಯಾರಿಂದ ಅಂತ ಗೊತ್ತು ಅಂದರೆ ಅದು ಒಂದು ಲೆಕ್ಕ. ಕಾರಣನೇ ಇಲ್ಲದೆ, ನನ್ನ ಇನ್ವಾಲ್ವ್ಮೆಂಟೇ ಇಲ್ಲದೆ ನನಗೇನೋ ಒಂದು ಸಮಸ್ಯೆ ಎದುರಾದರೆ ಅದನ್ನು ಯಾರೋ ಒಂದು ಅವರ ವೆಸ್ಟೆಡ್ ಇಂಟ್ರೆಸ್ಟ್ಗೋಸ್ಕರ ಅದನ್ನು ಇಂಡ್ಯೂಸ್ ಮಾಡ್ತಿದ್ರೆ, ನಮ್ಮ ಮೇಲೆ ಹೇರ್ತಿದ್ರೆ, ಸಮಾಜದಲ್ಲಿ ನೋಡ್ತೀವಲ್ಲ ಎಷ್ಟೊಂದು ಜನ ಶೋಷಿತರು ನೋಡ್ತೀವಿ. ಆ ಶೋಷಣೆ ಮಾಡಿದವ್ರು ಯಾರು ಅಂತಲೇ ಗೊತ್ತಿಲ್ಲ. ಪಾಪ ಭಾವನೆಯಲ್ಲಿ ಇವ್ರು ಇರ್ತಾರೆ. ಶೋಷಣೆಗೆ ಒಳಗಾಗೋದು ಒಂದು ಕಡೆ, ಆ ನಂತರದ ಭಾವನೆ ಇದೆಯಲ್ಲ, ಆ ಭಾವನೆ ನಾವು ನೋಡಲ್ಲ, ನಮಗೆ ನೋಡೋಕ್ಕೂ ಸಿಗಲ್ಲ. ಶೋಷಿತರು ಇವ್ರು ಹಿಂಗಾಯ್ತು, ಅವ್ರು ಹಿಂಗೆ ತೊಂದರೆ ಆಯಿತು, ಆಗೋಯ್ತು. ಭಾವನೆ ಅವರು ಬದುಕಿನದ್ದಕ್ಕೂ ಅನುಭವಿಸ್ತಾ ಇರ್ತಾರೆ. ಆ ಒಂದು ಭಾವನೆಯನ್ನು ಕೇಳೋರು ಇಲ್ಲ, ಕಾಡೋರು ಇಲ್ಲ, ಅಥವಾ ಅದಕ್ಕೆ ಜೊತೆಯಾಗಿ ನಿಲ್ಲೋರು ಇಲ್ಲ. ಅಂಥ ಕೆಲವು ಜೀವಗಳ ಒಂದು ರೆಪ್ರೆಸೆಂಟೇಟಿವ್ ಈ ಒಂದು ಕಥೆ ಆಗುತ್ತೆ, ಈ ಒಂದು ಪಾತ್ರವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಬಂದಂಥ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಹಿರಿಯರು, ಗುರು ಸಮಾನರು, ಮಿತ್ರರಿಗೆ ಥ್ಯಾಂಕ್ ಯು. ನಿಮ್ಮ ಸಮಯಕ್ಕೆ ಈ ಲವ್ಲಿ ನಿಮಗೆ ಲವ್ ಆಗುತ್ತೆ ಅನ್ನೋ ಭರವಸೆ ಕೊಡ್ತಾ ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್.